ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಓಷ್ಠಾಪಿಧಾನಾನಕುಲೀದಂತೈಃ ಪರಿವ್ರತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಯೇತ್. ಯಸ್ಮಾದ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಳನೇ ಅಧ್ಯಾಯದ ಕೊನೆಯಲ್ಲಿ ಅರ್ಜುನ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಆ ಕೊನೆಯಲ್ಲಿ ಕೃಷ್ಣನ ಒಂದು ಮಾತು, ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ ಅಂತ. ಅಧಿಭೂತ ಅಧಿಯಜ್ಞ ಇವುಗಳನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಅಂತಕಾಲದಲ್ಲಿ, ಮರಣದ ಕಾಲದಲ್ಲಿ ಯಾರು ನನ್ನನ್ನು ಭಜಿಸ್ತಾರೋ ಅವರು ಮೋಕ್ಷವನ್ನು ಹೊಂದುತ್ತಾರೆ ಅಥವಾ ಜೀವನದ ನಿಜವಾದ ಯಶಸ್ಸನ್ನು ಹೊಂದುತ್ತಾರೆ ಅಂತ ಕೃಷ್ಣ 7ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿರುವಂತಹ ಒಂದು ಮಾತು. ಅದಕ್ಕೆ ಪೂರಕವಾದ ಮುಂದೆ ಪ್ರಶ್ನೆಯಿಂದ 8ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರವನ್ನು ಕೊಡುವಂತಹ 28 ಶ್ಲೋಕಗಳ ಒಂದು ಪುಟ್ಟ ಅಧ್ಯಾಯ. ಅದಕ್ಕೆ ಅಕ್ಷರ ಬ್ರಹ್ಮಯೋಗ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಏನೇನು ಹೇಳ್ತಾರೆ ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗೋಣ. ಅರ್ಜುನ ಹೇಳ್ತಾನೆ, ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಇಡೀ ಅಧ್ಯಾಯದಲ್ಲಿ ಏನು ಬರುತ್ತೆ ಅನ್ನೋದನ್ನು ಅರ್ಜುನನ ಪ್ರಶ್ನೆಯಲ್ಲಿ ನಾವು ನೋಡಬಹುದು. ಕಿಂ ತದ್ಬ್ರಹ್ಮ, ನನ್ನನ್ನು ಪರಬ್ರಹ್ಮನನ್ನು, ಅವನ ಮಾತೆ ಯೇ ವಿದುಃ, ಪರಬ್ರಹ್ಮನನ್ನು ಯಾರು ತಿಳ್ಕೊಳ್ತಾರೋ ಅಂತ ಹಿಂದೆ ತಿಳಿಸಿದ್ದಾನೆ. ಏನು ಆ ಪರಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದರೆ ಕಿಂ ತದ್ಬ್ರಹ್ಮ, ಬ್ರಹ್ಮ ಅಂದರೆ ಏನು? ಕಿಂ ಅಧ್ಯಾತ್ಮಂ, ನಾವು ಅಧ್ಯಾತ್ಮ ಅಂತ ಹೇಳ್ತೇವೆ. ಅಧ್ಯಾತ್ಮ ಅಂದರೆ ಏನು? ಕಿಂ ಕರ್ಮ, ಕರ್ಮಾಚರಣೆ ಕರ್ಮಯೋಗ ಅಂತ ಹೇಳ್ತಾರೆ. ಕರ್ಮ ಅಂದರೆ ಏನು? ಅಧಿಭೂತಂ ಚ ಕಿಂ ಪ್ರೋಕ್ತಂ, ಮತ್ತು ಅಧಿಭೂತ ಅಂತ ಹೇಳ್ತಾರೆ. ಅಧಿಭೂತ ಅಂದರೆ ಏನು? ಅಧಿದೈವ ಅಂದರೆ ಏನು? ಮತ್ತು ಅಧಿಯಜ್ಞ ಕಥಂ ಕೋತ್ರ, ಅಧಿಯಜ್ಞ ಅನ್ನುವಂಥ ಅಂದರೆ ಹೇಗೆ, ಅದು ಏನು ಅಂದರೆ ಏನು, ಮತ್ತು ಅದನ್ನು ಹೇಗೆ ನಡೆಸೋದು ಅಧಿಯಜ್ಞ. ಇದೆಲ್ಲ ಆದಮೇಲೆ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ, ಅಂತಕಾಲದಲ್ಲಿ ದೇವರ ಸ್ಮರಣೆ ಮಾಡುವುದು ಹೇಗೆ? ಇದು ಬಹಳ ಕಷ್ಟದ ವಿಚಾರ. ಇದು ಹೇಗೆ? ಇದಿಷ್ಟನ್ನು ಪ್ರಶ್ನೆಗೆ ಕೇಳಿದ್ದಾನೆ ಏನು ಅರ್ಜುನ. ಅದು ಅಷ್ಟಕ್ಕೂ ಉತ್ತರವನ್ನು 8ನೇ ಅಧ್ಯಾಯದಲ್ಲಿ ಕೃಷ್ಣ ಕೊಡ್ತಾ ಇದ್ದಾನೆ. ಬ್ರಹ್ಮ ಅಂದರೆ ಏನು, ಅಧ್ಯಾತ್ಮ ಅಂದರೆ ಏನು, ಅಧಿದೈವ ಅಂದರೆ ಏನು, ಅಧಿಭೂತ ಅಂದರೆ ಏನು, ಕರ್ಮ ಅಂದರೆ ಏನು,
ಅಧಿಯಜ್ಞ ಅಂದರೆ ಏನು, ಮತ್ತು ಅಂತಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡುವುದು ಅಂದರೆ ಏನು. ಇದು ಇಷ್ಟು ಅಂಶಗಳನ್ನು ಕೃಷ್ಣ ಉತ್ತರ ರೂಪದಲ್ಲಿ ಕೊಡ್ತಾ ಇದ್ದಾನೆ. ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತ. ಮೊದಲನೆಯ ಪ್ರಶ್ನೆ, ಬ್ರಹ್ಮ ಅಂದರೆ ಯಾರು? ಅಕ್ಷರಂ ಬ್ರಹ್ಮ ಪರಮಂ. ನೀವು ಯಾವ ಹೆಸರನ್ನು ಬೇಕಾದರೂ ಕೊಡಿ, ನಾವು ದೇವರು ಅಂತ ಏನು ಕರಿತೇವೆ, ಮೂಲ ನಮ್ಮ ಚಿಂತನೆ ಏನು? ಎಲ್ಲ ವಸ್ತುಗಳ ಮೂಲ ಸ್ರೋತಸ್ಸು, ಮೂಲ ಪ್ರೇರಣೆ, ಮೂಲ ಶಕ್ತಿ ಯಾವುದೋ ಅದನ್ನು ಪರಮಾತ್ಮ ಅಂತ ಕರೆಯುವುದು ನಾವು. ಎಲ್ಲರೂ ಆತ್ಮ ಆದರೆ ಎಲ್ಲ ಆತ್ಮಗಳಿಗಿಂತ ಪರಮ ಶ್ರೇಷ್ಠವಾದದ್ದು ಯಾವುದುಂಟು ಅದನ್ನು ಪರಮಾತ್ಮ ಅಂತ ಕರೆಯುವುದು. ಅದು ಯಾವ ದೇವತೆಗಳಿರಬಹುದು, ಜೀವರಾಶಿಗಳಿರಬಹುದು, ಎಲ್ಲವನ್ನೂ ಮೀರಿದ ಒಂದು ಶಕ್ತಿ. ನಾವು ಸಾಮಾನ್ಯವಾಗಿ ಯಾವ ಯುಕ್ತಿಯನ್ನು ಉಪಯೋಗ ಮಾಡಿದ್ರೂ, ಪ್ರಪಂಚದ ಯಾವ ನೆಲೆಯಲ್ಲಿ ನೋಡಿದ್ರೂ ಸಹಿತ ಎಲ್ಲವನ್ನೂ ನಿಯಮಿಸುವ ಒಂದು ಶಕ್ತಿ ಇರಬೇಕಾಗ್ತದೆ. ಇಡೀ ಪ್ರಪಂಚದ ಹಿಡಿತದಲ್ಲಿ ಇಟ್ಟುಕೊಂಡಿರುವಂತಹ ಒಂದು ಶಕ್ತಿ, ಅವನನ್ನು ನಾವು ಪರಮಾತ್ಮ ಅಂತ ಕರೆಯುವುದು. ಅದು ನಮ್ಮ ನಂಬಿಕೆಯ ಮೇಲೆಗೆ ಅವನಿಗೆ ಯಾವ ಹೆಸರನ್ನು ಬೇಕಾದರೂ ಹೇಳಿ. ಯೋ ದೇವಾನಾಂ ನಾಮಧ ಏಕ ಏವ. ಆ ಎಲ್ಲ ದೇವತೆಗಳ ಒಳಗೂ ಇದ್ದುಕೊಂಡು ಎಲ್ಲವನ್ನೂ ಪ್ರೇರಣೆ ಮಾಡ್ತಾ ಇರುವ ಒಂದು ಶಕ್ತಿ. ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ, ರಸೋಹಂ ಅಪ್ಸು ಕೌಂತೇಯ ಅಂತ. ಒಂದು ನೀರಿನಲ್ಲಿರುವ ರುಚಿಯಿಂದ ಹಿಡಿದು ಪ್ರತಿಯೊಂದರಲ್ಲಿಯೂ ಮೂಲಭೂತವಾಗಿ ಅದಕ್ಕೆ ಶಕ್ತಿಯನ್ನು ಕೊಡ್ತಾ ಇರುವಂತಹ ಒಂದು ಶಕ್ತಿ, ಪರಶಕ್ತಿ. ಅದನ್ನು ಬ್ರಹ್ಮ ಅಂತ ಕರೆಯುವುದು. ಬ್ರಹ್ಮ ಶಬ್ದದ ಅರ್ಥವೇ ಬ್ರಹ್ಮನ ತುಂಬಿಕೊಂಡಿರುವಂಥದ್ದು. ಯಾವುದು ಎಲ್ಲ ಗುಣಗಳಿಂದ ತುಂಬಿಕೊಂಡಿದೆಯೋ ಅದು ಬ್ರಹ್ಮ. ಹಾಗಾಗಿ ಇಲ್ಲಿ ನಮಗೆ ಬೇಕಾದದ್ದು ಏನು? ಅಂತಹ ಪರಮಾತ್ಮನಲ್ಲಿ ಇರಬೇಕಾದ ಗುಣಗಳು ಏನು? ಎರಡೇ. ಒಂದು, ದೋಷ ಇರಬಾರ್ದು. ಎರಡನೆಯದ್ದು, ಗುಣಗಳು ಎಲ್ಲವೂ ಇರಬೇಕು. ಆ ಪರಮಾತ್ಮನಿಗೆ ನಾವು ದಿನನಿತ್ಯ ಕೈ ಮುಗಿತೇವೆ, ದಿನನಿತ್ಯ ಪ್ರಾರ್ಥನೆ ಮಾಡ್ತೇವೆ, ದಿನನಿತ್ಯ ಅವನನ್ನು ಪೂಜಿಸ್ತೇವೆ. ಯಾಕೆ? ಎರಡೇ ಬೇಕಾದದ್ದು. ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಬೇಕು, ನಮ್ಮ ಎಲ್ಲ ಅಭೀಷ್ಟಗಳು ನಮಗೆ ಸಿಗಬೇಕು. ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದ ತಾಕತ್ತು ಅವನಲ್ಲಿರಬೇಕು. ಅವನಲ್ಲೇ ನ್ಯೂನತೆ ಇದ್ದರೆ, ನನ್ನ ಹತ್ರವೇ 10 ರೂಪಾಯಿ ಇದ್ದರೆ ಇನ್ನೊಬ್ಬ 100 ರೂಪಾಯಿ ಕೇಳಿದರೆ ನಾನು ಹೇಗೆ ಕೊಡಲಿ? ಅಥವಾ ನನ್ನ ಹತ್ರ ಇರುವುದೇ 100 ರೂಪಾಯಿ ಆದರೆ ಅದನ್ನು ಬೇರೆಯವರಿಗೆ ಹಂಚಲಿಕ್ಕೆ ನನಗೆ ಧೈರ್ಯ ಬರುವುದಿಲ್ಲ. 10 ರೂಪಾಯಿ ಕೊಡಲಿಕ್ಕೂ ಹೆದರ್ತೇನೆ ನಾನು. ಯಾಕೆ ಅಂದರೆ ನನ್ನ ಹತ್ರ ಇರುವುದೇ 100, ಅದರಲ್ಲಿ 10 ಅಂತ ನಾನು 4-5 ಮಂದಿಗೆ ಕೊಟ್ಟು ನಾಳೆ ನನಗೆ ಬೇಕಾದರೆ. ಯಾವಾಗ ನಾನು ಯಥೇಚ್ಛವಾಗಿ ಹಣವನ್ನು ಕೊಡ್ತೇನೆ ಅಂತ ಹೇಳಿದರೆ, ನನ್ನ ಹತ್ರ ಬೇಕಾದಷ್ಟು ಹಣ ಉಂಟು, ಯಾವತ್ತಿಗೂ ನನಗೆ ಹಣದ ಯೋಚನೆಯೇ ಇಲ್ಲ ಅಂತಾದರೆ ನಾನು ಹಣ ಕೊಡಲಿಕ್ಕೆ ಹೆದರುವುದಿಲ್ಲ, ಹಿಂದೆ ಮುಂದೆ ನೋಡುವುದಿಲ್ಲ. ಎಷ್ಟು ಬೇಕೋ ಅಷ್ಟು ಹಣವನ್ನು ಖರ್ಚು ಮಾಡ್ತೇನೆ. ಇದು ಸಾಮಾನ್ಯವಾಗಿ ಎಲ್ಲರ ಮನಸ್ಥಿತಿ. ಭಗವಂತ ನಮಗೆ ಅಷ್ಟು ಅನುಗ್ರಹ ಮಾಡಬೇಕು ಅಂತಾದರೆ ಅವನು ಅದನ್ನು ಮೀರಿದ ಸಾಮರ್ಥ್ಯದವನಾಗಿರಬೇಕು. ನೋಡಿ, ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ಒಂದು ಹಂತದಲ್ಲಿ ಲೌಕಿಕವಾದ ಪ್ರಯತ್ನವನ್ನು ಮಾಡುತ್ತೇವೆ. ನಮ್ಮ ಪ್ರಯತ್ನ ಫಲಿಸುವುದಿಲ್ಲ ಅಂತ ತೀರ್ಮಾನ ಆದ ಮೇಲೆ ನಾವು ದೇವರ ಹತ್ರ ಹೋಗುದು, ದೇವರೇ ನೀನು ನನಗೆ ಅನುಗ್ರಹ ಮಾಡು ಅಂತ. ಹಾಗಾದರೆ ಲೌಕಿಕವಾಗಿ ಈ ನಮ್ಮ ಪ್ರಾಪಂಚಿಕವಾದ ವಸ್ತುಗಳಿಂದ ಆಗುವುದಿಲ್ಲ ಅಂತ ಯಾವುದುಂಟೋ ಅದನ್ನು ಮಾಡುವಂತಹವನು ಒಬ್ಬ ಆಗಬೇಕು ಅಲ್ವಾ? ನಮ್ಮಿಂದಲೇ ಆಗುವಂಥದ್ದು ಅಂತ ಆದರೆ ನಾವು ದೇವರ ಹತ್ರ ಯಾಕೆ ಹೋಗಬೇಕು? ದಿನನಿತ್ಯ ದೇವರ ಹತ್ರ ಯಾಕೆ ಪ್ರಾರ್ಥನೆ ಮಾಡಬೇಕು? ನಾವೇ ಪ್ರಯತ್ನ ಪಟ್ಟು ಮಾಡಿಬಿಡ್ಬೋದು. ಹೇಳ್ತಾರೆ ಎಲ್ಲರೂ, ನಮ್ಮ ಪ್ರಯತ್ನದಲ್ಲಿ ಎಲ್ಲವೂ ಇರುವಂಥದ್ದು, ದೇವರು ಅಂತ ನಾವು ಸುಮ್ಮನೆ ಹೇಳ್ತೇವೆ ಅಂತ ಹೇಳ್ತಾರೆ. ವಸ್ತುತಃ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದದ್ದು, ನಮ್ಮ ಪ್ರಯತ್ನದಲ್ಲಿ ಯಾವುದುಂಟು ಅದಕ್ಕೆ ನಾವು ಹೆದರುವುದೇ ಇಲ್ಲ. ಯಾವುದು ನಮ್ಮ ಪ್ರಯತ್ನದಲ್ಲಿ ಇಲ್ಲವೋ ಅದಕ್ಕೆ ನಾವು ಹೆದರುವುದು, ಅದಕ್ಕೆ ದೇವರ ಹತ್ರ ಪ್ರಾರ್ಥನೆ ಮಾಡುವುದು. ಎಲ್ಲವೂ ನಮ್ಮ ಪ್ರಯತ್ನದಿಂದ ಆಗುತ್ತೆ ಅಂತಾದರೆ, ಬ್ರಹ್ಮಸೂತ್ರದಲ್ಲಿ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಎಲ್ಲವೂ ನಮ್ಮ ಪ್ರಯತ್ನದಲ್ಲಿ ಆಗುತ್ತೆ ಅಂತಾದರೆ ನಮ್ಮ ನಾಲಿಗೆಯನ್ನು ನಾವೇ ಯಾಕೆ ಕಚ್ಚಿಕೊಳ್ತಾ ಇದ್ದೇವೆ? ನಮಗೆ ನಾಲಿಗೆ ಕಚ್ಚಿಕೊಂಡ್ರೆ ನೋವಾಗುತ್ತೆ ಅಂತ ನಮಗೆ ಗೊತ್ತಿದೆ, ನಾವೇನು ಬೇಕು ಅಂತ ನಾಲಿಗೆ ಕಚ್ಚಿಕೊಳ್ಳುವುದಲ್ಲ, ತಪ್ಪಿ ನಮ್ಮ ನಾಲಿಗೆಯನ್ನು ನಾವು ಕಚ್ಚಿಕೊಳ್ತಾ ಇದ್ದೇವೆ.
ಅಂದರೆ ನಮ್ಮ ಶಕ್ತಿ ಮೀರಿ ನಮ್ಮ ಅಧೀನದಲ್ಲಿಲ್ಲದ ಒಂದು ಶಕ್ತಿ ನಮ್ಮನ್ನು ಪ್ರೇರಣೆ ಮಾಡುತ್ತೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ನಮ್ಮಿಂದಲೇ ಪ್ರಯತ್ನ ಪಟ್ಟು ನಮಗೆ ಬೆಳಿಗ್ಗೆ ಊಟ ಮಾಡಬೇಕು, ಇಲ್ಲಿ ಆ ತಟ್ಟೆಯಲ್ಲಿ ಅನ್ನ ಉಂಟು, ಊಟ ಮಾಡಬೇಕು, ದೇವರೇ ನನಗೆ ಹೊಟ್ಟೆ ತುಂಬಿಸು, ನಾವು ಕೇಳುವುದಿಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ ಇದ್ಲಿನ ಕೈಯಿಂದ ಹೀಗೆ ತೆಗೆದು ಬಾಯಿಯೊಳಗೆ ಇಟ್ಟು ಅಗದು ನುಂಗಿದರೆ ಒಳಗೆ ಹೋಗುತ್ತೆ. ಅದಕ್ಕೆ ಪ್ರಾರ್ಥನೆ ಮಾಡ್ತೇವೆ ದೇವರ ಹತ್ರ. ದೇವರ ಹತ್ರ ಯಾವ ಪ್ರಾರ್ಥನೆ ಮಾಡೋದು? ಡಾಕ್ಟರ್ ಹತ್ರ ಹೋಗ್ತೇವೆ, ಮದ್ದು ತಗೊಳ್ತೇವೆ, ಹುಷಾರಾಗ್ತಾ ಇಲ್ಲ, ಎಲ್ಲ ಟೆಸ್ಟ್ ಮಾಡಿಸ್ತೇವೆ, ಯಾವ ಟೆಸ್ಟಲ್ಲಿಯೂ ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಭಾರೀ ರೋಗ ಬರ್ತಾ ಉಂಟು, ಏನು ಮಾಡೋದು? ದೇವರ ಹತ್ರ ಹೋಗ್ತೇವೆ. ಅಂದರೆ ಯಾವುದು ನಮ್ಮಿಂದ ಸಾಧ್ಯ ಇಲ್ಲವೋ, ಮನುಷ್ಯ ಪ್ರಯತ್ನದಿಂದ ಆಗುವುದಿಲ್ಲವೋ ಅದನ್ನು ಯಾರು ಮಾಡ್ತಾನೋ ಅವನನ್ನು ಪರಬ್ರಹ್ಮ ಅಂತ ನಾವು ಪರಮಾತ್ಮ ಅಂತ ಕರೆಯುವಂಥದ್ದು. ಅಘಟನಾ ಘಟನ ಸಾಮರ್ಥ್ಯ ಬೇಕು. ಯಾವುದು ಸಾಧ್ಯವೇ ಇಲ್ಲವೋ ಪ್ರಪಂಚದಲ್ಲಿ ಅದನ್ನೂ ಮಾಡುವ ಸಾಮರ್ಥ್ಯ ಬೇಕು ಅಲ್ವ? ನಾವು ಇದಕ್ಕಾಗಿ ಭಗವಂತ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡುವಂಥದ್ದು. ಯಾವುದನ್ನು ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಅಪಿ ಸಮರ್ಥ. ಮಾಡಲಿಕ್ಕೂ ಸಾಮರ್ಥ್ಯ ಬೇಕು, ಮಾಡದೇ ಇರಲಿಕ್ಕೂ ಸಾಮರ್ಥ್ಯ ಬೇಕು, ಅಥವಾ ಅದು ಇರುವುದನ್ನು ಪೂರ್ಣ ವಿರುದ್ಧವಾಗಿ ಮಾಡಲಿಕ್ಕೂ ಸಾಮರ್ಥ್ಯ ಬೇಕು. ಅಂತಹ ಸಾಮರ್ಥ್ಯ ಯಾವ ವ್ಯಕ್ತಿಯಲ್ಲಿ ಉಂಟು ಅವನು ಪರಬ್ರಹ್ಮ ಅಂತ. ಅದು ಎಲ್ಲ ಗುಣದಿಂದ ತುಂಬಿದವನನ್ನು ನಾವು ಪರಬ್ರಹ್ಮ ಅಂತ ಕರೆಯುವಂಥದ್ದು. ಹಾಗಾಗಿ ಇಂತಹ ಕೆಲಸವನ್ನು ಮಾಡಲಿಕ್ಕೆ ಅವನಲ್ಲಿ ಯಾವ ನ್ಯೂನತೆ ಇರಬಾರ್ದು, ಅಥವಾ ನ್ಯೂನತೆ ಇವತ್ತಲ್ಲ ನಾಳೆಯೂ ಯಾವತ್ತಿಗೂ ಬರಬಾರ್ದು. ಅಕ್ಷರಂ ಅಂತ ಹೇಳ್ತಾನೆ. ಯಾವ ಸಂದರ್ಭದಲ್ಲಿಯೂ ಕ್ಷರ ಆಗಬಾರ್ದು, ನ್ಯೂನತೆ ಇರಬಾರ್ದು, ಪರಿಪೂರ್ಣನಾಗಿರಬೇಕು. ಅಂತಹ ಪರಿಪೂರ್ಣನಾದ ಪರಮಂ ಸರ್ವೋತ್ತಮನಾದ ಯಾವ ಶಕ್ತಿ ಉಂಟು, ನಾವು ಓಮ್ನಿ ಪ್ರೆಸೆಂಟ್, ಓಮ್ನಿಷಿಯಂಟ್, ಓಮ್ನಿಪೊಟೆಂಟ್, ಇದು ಮೂರು ನಮಗೆ ಬೇಕಾದದ್ದು. ಎಲ್ಲ ಕಡೆ ವ್ಯಾಪ್ತನಾಗಿರಬೇಕು. ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿ ಆಗಿರಬೇಕಂದ್ರೆ ಎಲ್ಲವನ್ನೂ ನಿಯಮನ ಮಾಡುವ ಸಾಮರ್ಥ್ಯ ಅವನಿಗಿರಬೇಕು, ಎಲ್ಲವೂ ಅವನ ಹಿಡಿತದಲ್ಲಿರಬೇಕು. ಓಮ್ನಿಷಿಯಂಟ್, ಒಳ್ಳೆ ಜ್ಞಾನ ಇರಬೇಕು ಅವನಿಗೆ. ಓಮ್ನಿಪೊಟೆಂಟ್, ಪೂರ್ಣ ಶಕ್ತಿ ಇರಬೇಕು. ಎಲ್ಲವನ್ನೂ ಮಾಡಲಿಕ್ಕೆ ಎಲ್ಲದರ ಜ್ಞಾನ ಬೇಕು, ಎಲ್ಲವೂ ಅವನ ಹಿಡಿತದಲ್ಲಿರಬೇಕು, ಪೂರ್ಣ ಸಾಮರ್ಥ್ಯ ಇರಬೇಕು. ಅಂತಹ ವ್ಯಕ್ತಿಯನ್ನು ಪರಬ್ರಹ್ಮ ಅಂತ ಕರೆಯುವಂಥದ್ದು. ಕೃಷ್ಣ ಹೇಳ್ತಾನೆ, ಅಕ್ಷರಂ ಬ್ರಹ್ಮ ಪರಮಂ. ಅಂತಹ ಬ್ರಹ್ಮನನ್ನು ಪರಮ ಅಂತ ಕರೆಯುವಂಥದ್ದು. ಪುರುಷ ಅಂತ, ಅವನಿಗೆ ಪುರುಷ ಅಂತ ಕರೀತಾರೆ. ಯಾಕೆ ಅಂದರೆ ಪುರಿ ಶೇತೆ ಇತಿ ಪುರುಷ. ಯಾರು ಪುರುಷ? ಯಾರು ಪುರುಷಶ್ಚ ಅಧಿದೈವತಂ ಅಂತ ಹೇಳ್ತಾರೆ. ಮುಂದೆ ಹೇಳುವಾಗಲೂ ಪುರುಷಶ್ಚ ಅಧಿದೈವತಂ. ಪುರುಷ ಅಂತ ಹೇಳಿದರೆ ಎಲ್ಲ ಪುರಿ ಶೇತೆ ಇತಿ ಪುರುಷ. ನಮ್ಮ ಹೃದಯ ಕಮಲದಲ್ಲಿ, ಪ್ರತಿಯೊಬ್ಬ ಜೀವಿಯ ಹೃದಯ ಕಮಲದಲ್ಲಿ ಯಾರು ಇರ್ತಾನೋ ಪುರುಷ ಅಂದರೆ ಗಂಡಸು ಅಂತ ಅರ್ಥ ಅಲ್ಲ. ಯಾರು ನಿಜವಾಗಿ ಜೀವನನ್ನು ಪುರುಷ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಯಾವ ಜೀವ ಎಲ್ಲ ಶರೀರಗಳಲ್ಲಿ ಇರುತ್ತೆ. ಪುರ ಅಂದರೆ ಈ ಶರೀರ, ಎಲ್ಲ ಶರೀರಗಳಿರುವ ಜೀವವನ್ನು ಪುರುಷ ಅಂತ. ಹೆಣ್ಣು ಮಕ್ಕಳನ್ನು ಪುರುಷರಲ್ಲ ಅಂತ ಶಾಸ್ತ್ರದಲ್ಲಿ ಇಲ್ಲ. ಶಾಸ್ತ್ರದಲ್ಲಿ ಪುರುಷ ಶಬ್ದ ಜೀವನಿಗೆ ಹೇಳುವಂಥದ್ದು. ವಿಶೇಷವಾಗಿ ಪುರುಷ ಯಾರಂದರೆ ಭಗವಂತ. ನಾವೆಲ್ಲ ನಮ್ಮ ಶರೀರದಲ್ಲಿದ್ದೇವೆ, ಎಲ್ಲ ಕಡೆ ಇರಲಿಕ್ಕಿಲ್ಲ. ಎಲ್ಲ ಶರೀರದಲ್ಲಿಯೂ ಪ್ರತಿಯೊಂದು ಅಣುವಿನಲ್ಲಿಯೂ ಇರುವಂತಹ ಪುರುಷ ಅಂತ ಹೇಳಿದರೆ ಅವನು ಪರಮಾತ್ಮ. ಹಾಗಾಗಿ ಅವನನ್ನು ಪುರುಷೋತ್ತಮ ಅಂತ ನಾವು ಕರೆಯುವಂಥದ್ದು. ಅಂತಹ ಪರಮಾತ್ಮನನ್ನು ಬ್ರಹ್ಮ, ಅಂತಹ ವ್ಯಕ್ತಿಯನ್ನು ಬ್ರಹ್ಮ ಅಂತ ಕರೀತಾರೆ. ಇನ್ನು ಎರಡನೇ ಪ್ರಶ್ನೆ, ಅಧ್ಯಾತ್ಮ ಅಂದರೆ ಏನು? ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಸ್ವಭಾವ ಅಂತ ಹೇಳಿದರೆ ಏನು? ಜೀವ, ಎರಡನ್ನ ಇಲ್ಲಿ ಅಧ್ಯಾತ್ಮ ಶಬ್ದದಿಂದ ಕರೀತಾ ಇದ್ದಾರೆ. ಒಂದು ಜೀವನನ್ನ, ಆತ್ಮ ಅಂತ ಹೇಳಿದರೆ ಜೀವ. ಮತ್ತೊಂದು ಜೀವನಿಗೆ ಸಂಬಂಧಪಟ್ಟಂತಹ ಸ್ವಭಾವ. ಸ್ವಭಾವ ಅಂತ ಹೇಳಿದರೆ ನಮ್ಮ ಇಂದ್ರಿಯಗಳು, ನಮ್ಮ ಅಂತಃಕರಣ ಇತ್ಯಾದಿಗಳನ್ನೆಲ್ಲವನ್ನು ಆತ್ಮ, ಅಧ್ಯಾತ್ಮ ಅಂತ ಕರೆಯುವಂಥದ್ದು. ಆಧ್ಯಾತ್ಮಿಕ ಸಮಸ್ಯೆ ಅಂತ ನಾವು ಹೇಳ್ತೇವೆ. ಅಂದರೆ ನಮ್ಮ ಪೂರ್ವಜನ್ಮದ ಕರ್ಮಗಳು, ಇವುಗಳೆಲ್ಲ ಆಧ್ಯಾತ್ಮಿಕ ಸಮಸ್ಯೆಗಳು. ನಾವು ಮಾಡಿದ ಕರ್ಮದಿಂದ, ನಮಗೆ ಪೂರ್ವಜನ್ಮದ ಕರ್ಮದಿಂದ ಪ್ರಾರಬ್ಧ ಅಂತ ನಾವೇನು ಹೇಳ್ತೇವೆ, ಇದು ನಮಗೆ ಈ ಜನ್ಮದಲ್ಲಿ ಗ್ರಹಚಾರವಾಗಿ, ಕಷ್ಟಗಳಾಗಿ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ, ವ್ಯಾಧಿ ಇದೆಲ್ಲ ಆಗಿ ಬರುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕವಾದ, ಅಧ್ಯಾತ್ಮದಿಂದ ಬರುವಂತಹ ಕಷ್ಟಗಳು ಅಂತ ಹೇಳಿದರೆ ಈ ಪೂರ್ವಜನ್ಮದ ಕರ್ಮದಿಂದ ಬರುವಂತಹ ಕಷ್ಟಗಳನ್ನು ಆಧ್ಯಾತ್ಮಿಕ ಕಷ್ಟ ಅಂತ ಕರೆಯುವಂಥದ್ದು.
ತಾಪತ್ರಯಗಳಲ್ಲಿ ತಾಪ, ಆಧ್ಯಾತ್ಮಿಕ ತಾಪ ಅಂತ ಹೇಳಿದರೆ ಇದು. ಅಂದರೆ ಜೀವ ಮತ್ತು ಜೀವನಿಗೆ ಸಂಬಂಧಪಟ್ಟ ಇಂದ್ರಿಯಗಳು, ಅವನ ಎಲ್ಲ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರುವಂಥದ್ದು. ವಿಶೇಷವಾಗಿ ಅವನ ವ್ಯಕ್ತಿತ್ವ, ಸ್ವಭಾವೋ ಅಧ್ಯಾತ್ಮ ಉಚ್ಯತೆ ಅಂತ. ಸ್ವಭಾವ ಅನ್ನುವಂಥದ್ದನ್ನು ಅಧ್ಯಾತ್ಮ ಅಂದರೆ ನಮ್ಮದೇ ಆದಂತಹ ಒಂದೊಂದು ಸ್ವಭಾವ ಇದೆ, ವ್ಯಕ್ತಿತ್ವ ಇದೆ. ಇದು ಬಹಳ ಮುಖ್ಯವಾಗಿ ಇರುವಂಥದ್ದು. ಮಧ್ವಾಚಾರ್ಯರು ಹೇಳ್ತಾರೆ, ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲಾ ಅಪಿ. ಬಹಳ ಅತ್ಯಂತ ವೈಜ್ಞಾನಿಕವಾದ, ತುಂಬ ಯುಕ್ತಿಯುಕ್ತವಾದ, ಲಾಜಿಕಲ್ ಆದಂತಹ ಒಂದು ಕಾನ್ಸೆಪ್ಟ್ ಇದು. ಪ್ರಪಂಚದಲ್ಲಿರುವ ಪ್ರತಿಯೊಂದು ಅಣುವೂ ಸಹಿತ ಒಂದು ಅಣುವಿನ ಹಾಗೆ ಮತ್ತೊಂದು ಅಣು ಇಲ್ಲ. ನಿಮಗೆ ಸ್ವಲ್ಪ ಸ್ವಲ್ಪ ಸಿಮಿಲ್ಯಾರಿಟಿ ಕಾಣಬಹುದು, ಆದರೆ ಒಂದರಂತೆ ಇನ್ನೊಂದು ಇಲ್ಲ, ಒಂದು ಮತ್ತೊಂದು ಅಲ್ಲ. ಒಂದು ದೊಡ್ಡ ಆಲದ ಮರ ಉಂಟು ಅಂತ ಇಟ್ಕೊಳ್ಳಿ, ಆಲದ ಮರ ಬೇಡ, ಒಂದು ಸಣ್ಣ ಬಳ್ಳಿ ಉಂಟು ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು 8-10 ಎಲೆಗಳಿದ್ದರೂ ಸಹಿತ ಒಂದು ಎಲೆಯಂತೆ ಇನ್ನೊಂದು ಎಲೆ ಇಲ್ಲ. ಮೇಲ್ನೋಟಕ್ಕೆ ಎಲ್ಲ ಒಂದೇ ರೀತಿ ಎಲೆ. ನಾವು ನೋಡಿದ ಕೂಡಲೇ ಇದು ವೀಳ್ಯದ ಎಲೆಯ, ಯಾವ ಬೇರೆ ಏನು ಸೊಪ್ಪ, ಕೊತ್ತಂಬರಿ ಸೊಪ್ಪ ಎಲ್ಲ ನಾವು ಹೇಳ್ತೇವೆ. ಆದರೆ ಸೂಕ್ಷ್ಮವಾಗಿ ಒಂದೊಂದೇ ಸೊಪ್ಪನ್ನು ತೆಗೆದು ನೋಡಿ, ಒಂದು ಸೊಪ್ಪಿನಂತೆ ಮತ್ತೊಂದು ಸೊಪ್ಪಿಲ್ಲ. ಅದರ ಆಕಾರ, ಅದರಲ್ಲಿರುವಂತಹ ರೇಖೆಗಳಿರ್ಬೋದು, ಪ್ರತಿಯೊಂದರಲ್ಲಿಯೂ ಭೇದ ಉಂಟು. ನಮ್ಮಲ್ಲಿ ಅಂತೂ ಪ್ರತಿಯೊಬ್ಬರಲ್ಲಿಯೂ ಭೇದ ಉಂಟು ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರುವಂಥದ್ದು. ಹಾಗಾಗಿ ಅಲ್ವಾ ತಂಬನ್ನು ತಗೊಂಡ್ರೆ ಅದು ಒಬ್ಬರದ್ದಕ್ಕೆ ಇನ್ನೊಬ್ಬರಿಗೆ ಮ್ಯಾಚ್ ಆಗೋದಿಲ್ಲ. ಕಣ್ಣಿನ ಇದನ್ನು ತಗೊಂಡ್ರೆ, ನಮ್ಮ ಈ ಮೊಬೈಲ್ ಈಗ ಇದು ಸ್ಪಷ್ಟ, ಮೊಬೈಲಲ್ಲಿ ನಮ್ಮ ಮುಖವನ್ನು, ಫೇಸನ್ನು ರೆಕಗ್ನೈಸ್ ಮಾಡ್ತದೆ. ವಿಶೇಷವಾಗಿ ಕಣ್ಣಿನ ರೇಸು, ಒಬ್ಬರ ಕಣ್ಣಿನ ರೇಸು ಮತ್ತೊಬ್ಬರ ಹಾಗೆ ಇಲ್ಲ. ಅಂದರೆ ಯಾವ ವಸ್ತುವು ಪ್ರಪಂಚದಲ್ಲಿ ಒಂದೇ ಒಂದು ವಸ್ತು ಮತ್ತೊಂದು ವಸ್ತುವಿನ ಹಾಗೆ ಇಲ್ಲ. ಅದರ ಇನ್ನೂ ಸ್ವಲ್ಪ ಆಳವಾಗಿ ಹೋದರೆ ಏನು ಹೇಳಿಕೊಡ್ರಿ, ಅದರಿಂದ ಏನಾಯಿತು ಅಂತ ಹೇಳಿದರೆ, ಇದನ್ನು ನಾವು ಪಾಸಿಟಿವ್ ಆಗಿ, ಇದನ್ನು ಜನರು ಏನು ಅಂತ ಹೇಳಿದರೆ, ಜನರಲ್ಲಿ ಭೇದ ಭಾವವನ್ನು ಹುಟ್ಟಿಸ್ತಾ ಇದ್ದಾರೆ, ಒಬ್ಬರು ಬೇರೆ ಬೇರೆ, ಎಲ್ಲರೂ ಬೇರೆ ಬೇರೆ ಅಂತ ಹೇಳ್ತಾ ಇದ್ದಾರೆ ಅಂತ ಮೂರ್ಖತನ. ಭೇದ ಭಾವವನ್ನು ಹುಟ್ಟಿಸ್ತಾ ಇರುವುದಲ್ಲ. ನಮ್ಮಲ್ಲಿ ಐಕ್ಯತೆ ಅಂತ ಹೇಳಿದರೆ ಮತೀಯ ಐಕ್ಯತೆ ಬೇಕು. ನಾವೆಲ್ಲ ಒಂದು ಅಂತ ಹೇಳಿದರೆ ಏನು, ನಾನು ನೀವು ಒಂದೇ ಅಂತ ಹೇಳಿದರೆ, ನಾನು ಹಾಗಾದ್ರೆ ನಾನು ಊಟ ಮಾಡಿದರೆ ಸಾಕು, ನೀವು ಊಟ ಮಾಡೋದು ಬೇಡ ಅಂತ ಅರ್ಥವಾ? ಹಾಗಲ್ಲ. ನಮ್ಮ ಮನಸ್ಥಿತಿ ಎಲ್ಲ ಒಂದೇ ಅಂತ ಹೇಳುವ ಅರ್ಥದಲ್ಲಿ ನಾವೆಲ್ಲ ಒಂದೇ ಅಂತ ಹೇಳುವುದು. ಮಧ್ವಾಚಾರ್ಯರು ಇದನ್ನು ಒಂದೇ ಅಲ್ಲ ಅಂತ ಹೇಳ್ತಾ ಇರೋದಲ್ಲ. ಮಧ್ವಾಚಾರ್ಯರು ಹೇಳ್ತಾ ಇರೋದು, ಪ್ರತಿಯೊಂದು ವಸ್ತುವು ಬೇರೆ ಬೇರೆ ಅಂತ ಹೇಳಿದರೆ ಏನಾಯಿತು ಗೊತ್ತುಂಟಾ? ಪ್ರತಿಯೊಂದು ವಸ್ತುವಿನದ್ದು ವ್ಯಕ್ತಿತ್ವ ಬೇರೆ ಬೇರೆ. ಇದನ್ನು ನಾವು ಸ್ವಲ್ಪ ಗಂಭೀರವಾಗಿ ತಗೊಳ್ಬೇಕಾದ. ನನ್ನದು ಒಂದು ವ್ಯಕ್ತಿತ್ವವೇ ಬೇರೆ. ಹಾಗಾಗಿ ನಾವು ಬೇರೆ ಯಾರ ಜೊತೆಗೂ ಕಂಪೇರ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವರು ದೊಡ್ಡ ಸಾಧನೆ ಮಾಡಿದ್ದಾರೆ, ನಮ್ಮ ಪಕ್ಕದ ಮನೆಯವರ ಮಗ ಭಾರಿ ಸಾಧನೆ ಮಾಡಿದ, ರ್ಯಾಂಕ್ ಬಂತು, ಅವನ ವ್ಯಕ್ತಿತ್ವವೇ ಬೇರೆ, ನಮ್ಮ ಮಗನ ವ್ಯಕ್ತಿತ್ವವೇ ಬೇರೆ, ಅವನ ಸಾಧನಾ ಕ್ರಮವೇ ಬೇರೆ, ನಮ್ಮ ಸಾಧನಾ ಕ್ರಮವೇ ಬೇರೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಸಾಧನಾ ಕ್ರಮಗಳು ಬೇರೆ ಬೇರೆ ಆಗ್ತವೆ. ಯಾಕೆ ಅಂದರೆ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ. ವ್ಯಕ್ತಿಗಳು ಮಾತ್ರ ಬೇರೆ ಅಲ್ಲ, ಅವರ ಧರ್ಮವೂ ಬೇರೆ, ಅವರ ಕರ್ತವ್ಯಗಳು ಬೇರೆ ಇರ್ತವೆ, ಅವರ ಕಟ್ಟುಪಾಡುಗಳು ಬೇರೆ ಇರ್ತವೆ, ಅವರ ವ್ಯಕ್ತಿತ್ವ ಬೇರೆ ಇರ್ತದೆ, ಅವರ ಅಭಿರುಚಿ ಬೇರೆ ಇರುತ್ತೆ. ಹಾಗಾಗಿ ಅಧ್ಯಾತ್ಮ ಜ್ಞಾನ ನಮಗೆ ಮುಖ್ಯ ಅಂತ ಹೇಳಿದ್ರೆ ಉಂಟಲ್ಲ, ನಮ್ಮ ಜ್ಞಾನ ನಮಗೆ ಮುಖ್ಯ. ನಮ್ಮ ವ್ಯಕ್ತಿತ್ವ ಏನು ಅಂತ ನಾವು ಸರಿಯಾಗಿ ಗುರುತಿಸಿ, ನಾವು ಏನಾಗ್ತದೆ ಅಂತ ಹೇಳಿದರೆ, ಬೆಳೆದ ಒಂದು ವಾತಾವರಣದಲ್ಲಿ ಯಾರನ್ನೋ ನೋಡಿ, ಆ ವಾತಾವರಣದಲ್ಲಿ ನಾವು ಎಷ್ಟೋ ಸಲ ಅದು ಪಾಸಿಟಿವ್ ಆಗುತ್ತೆ, ಕೆಲವೊಮ್ಮೆ ನೆಗೆಟಿವ್ ಆಗುತ್ತೆ. ನಾವು ಯಾರನ್ನೋ ಎಲ್ಲ ನೋಡಿ ನಾವು ಅದೇ ರೀತಿ ನಾವು ಇದ್ದೇವೆ ಅಂತ ಹೇಳಿ ನಮ್ಮನ್ನು ನಾವು ಹಾಳು ಮಾಡಿಕೊಂಡಿರ್ತೇವೆ. ಅಧ್ಯಾತ್ಮ ಚಿಂತನೆ ಅಂದರೆ ಮತ್ತೇನೂ ಅಲ್ಲ, ಎಲ್ಲವನ್ನೂ ಬಿಟ್ಟು ಅಂತಃಕರಣದಿಂದ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿ, ನಮ್ಮ ವ್ಯಕ್ತಿತ್ವ ಏನು, ನಾನು ಯಾವ ರೀತಿಯಲ್ಲಿ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತ ತಾಳ್ಮೆಯಿಂದ ವಿಚಾರ ಮಾಡಿ ನಮ್ಮ ವ್ಯಕ್ತಿತ್ವವನ್ನು ಗುರುತಿಸಿಕೊಂಡು ಅದಕ್ಕನುಗುಣವಾಗಿ ಸಾಧನೆ ಮಾಡುವುದುಂಟಲ್ಲ, ಇದು ಅಧ್ಯಾತ್ಮ. ಅದಕ್ಕಾಗಿಯೇ ಧರ್ಮದ ನೆಲೆಯನ್ನು ತೋರಿಸಿದ್ದು ಸ್ವವಿಹಿತ ವೃತ್ತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ. ಸ್ವವಿಹಿತವಾದ ವೃತ್ತಿಗಳು, ಇದು ಧರ್ಮ ಇದು ಅಧರ್ಮ ಅಂತ ಹೇಳಿ ನಮಗೆ ಲಿಸ್ಟ್ ಮಾಡಿ ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ಅವರವರ ಧರ್ಮದ ಕಾನ್ಸೆಪ್ಟೇ ಬೇರೆ. ಒಬ್ಬ
ತಂದೆ ತಾಯಿ ಒಂದು ಕತೆ ಬರುತ್ತೆ, ಬಹಳ ಸುಂದರವಾಗಿರುವಂಥದ್ದು. ಒಬ್ಬ ತುಂಬ ವಯಸ್ಸಾದಂತಹ ತಂದೆ ತಾಯಂದಿರು, ಆ ತಂದೆ ತಾಯಂದಿರನ್ನ ಬಿಡ್ತಾನೆ. ಇವನಿಗೆ ಏನು ಅಂತ ಹೇಳಿದರೆ ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕು, ನಾನು ನನ್ನ ಅನುಷ್ಠಾನದಿಂದ ತಪಸ್ಸು ಮಾಡಿ ನಾನು ಉದ್ಧಾರ ಆಗಬೇಕು. ಅದಕ್ಕೇನು ಮಾಡ್ತಾನೆ, ತಂದೆ ತಾಯಂದಿರು ವಯಸ್ಸಾಗಿದೆ, ಅವರನ್ನು ನೋಡ್ಕೊಳ್ಬೇಕು, ಬಿಟ್ಟು ಬಿಡ್ತಾನೆ. ಬಿಟ್ಟು ನೇರವಾಗಿ ಒಂದು ಏಕಾಂತ ಪ್ರದೇಶ, ಕಾಡಿನ ಒಂದು ಏಕಾಂತ ಪ್ರದೇಶಕ್ಕೆ ಹೋಗಿ ತಪಸ್ಸು ಮಾಡ್ತಾನೆ. ತುಂಬ ವರ್ಷಗಳ ಗಟ್ಟಲೆ ಸಾಧನೆ ಮಾಡ್ತಾನೆ. ಸಾಧನೆ ಮಾಡಿ ಒಂದು 5-10 ವರ್ಷ ಅಲ್ಲಿದ್ದ ಅಂತ ಇಟ್ಕೊಳ್ಳಿ, ಅಥವಾ ಒಂದು 10-20 ವರ್ಷ ಇದ್ದ. ಇನ್ನೇನು ಏನೋ ಒಂದು ತಪಸ್ಸು ಏನೋ ಮಾಡ್ತಾ ಇರ್ತಾನೆ, ಒಂದು ಹಕ್ಕಿ ಹೊಲಸು ಮಾಡುತ್ತೆ, ಅವನ ಮೈ ಮೇಲೆ ಬೀಳುತ್ತೆ. ಸಿಟ್ಟಿನಿಂದ ಆ ಹಕ್ಕಿಯನ್ನು ನೋಡ್ತಾನೆ. ಹಕ್ಕಿ ಒಂದು ನಿಮಿಷದಲ್ಲಿ ಧಗಧಗ ಸುಟ್ಟು ಕೆಳಗೆ ಬಿದ್ದು ಬಿಡುತ್ತೆ, ಭಸ್ಮ ಆಗಿ ಹೋಗುತ್ತೆ. ಬಹಳ ಸಂತೋಷ ಆಯಿತು ಅವನಿಗೆ. ಓಹ್, ನನ್ನಲ್ಲಿ ಎಂತಹ ತಪಸ್ಸುಂಟು, ಎಷ್ಟು ದೊಡ್ಡ ಸಾಧನೆ ಮಾಡಿದೆ ನಾನು ನನ್ನ ಜೀವನ ಸಾರ್ಥಕ ಆಯಿತು ಅಂತ ಬಹಳ ಅಹಂಕಾರದಿಂದ ಊರಿಗೆ ಬರ್ತಾನೆ. ಬಂದ ಮೇಲೆ ಜೀವನ ಹೊಟ್ಟೆ ತುಂಬಬೇಕಲ್ಲ. ಆಗಿನ ಕಾಲದಲ್ಲಿ ಈ ರೀತಿ ತಮ್ಮ ಅನುಷ್ಠಾನಗಳನ್ನು ಮಾಡಿಕೊಂಡು ಬದುಕುವಂಥವರು ಭಿಕ್ಷೆ ಬೇಡಿ ಬದುಕುವಂಥದ್ದು. ಭಿಕ್ಷೆ ಬೇಡುವುದಂದರೆ ಈಗಿನ ರೀತಿಯ ಭಿಕ್ಷೆ ಅಂತ ಅಲ್ಲ. ಹೋಗಿ ಮನೆಯಲ್ಲಿ ಅನ್ನವನ್ನು ನೀಡಿ ಅಂತ ಹೇಳಿದರೆ, ನಾವು ಭೂತದಯೆ ಎನ್ನುವ ದೃಷ್ಟಿಯಲ್ಲಿ ಎಲ್ಲರೂ ಬ್ರಹ್ಮಚಾರಿಗಳನ್ನು, ಸನ್ಯಾಸಿಗಳನ್ನು ಎಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ಗೃಹಸ್ಥರದ್ದು. ಅವರು ಊಟ ಮಾಡುವ ಮುಂಚೆ ಒಂದಿಷ್ಟು ಭಾಗವನ್ನು ಯಾರೋ ಒಬ್ಬ ಸನ್ಯಾಸಿಗಳು ಇದ್ದರೆ ಅಥವಾ ಗೃಹಸ್ಥರಿದ್ದರೆ, ಭಿಕ್ಷುಗಳಿದ್ದರೆ ಅವರಿಗೆ ನಾವು ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಈ ನೆಲೆಯಲ್ಲಿ ಅವನು ಹೋಗಿ ಒಂದು ಮನೆಯಲ್ಲಿ ಅನ್ನವನ್ನು ಕೇಳ್ತಾನೆ, ಭಿಕ್ಷೆಯನ್ನು. ಆ ಮನೆಯ ಹೆಣ್ಣು ಮಗಳು, ಆಕೆ ಪತಿವ್ರತೆ, ಆಕೆಯ ಗಂಡನಿಗೆ ಹುಷಾರಿಲ್ಲ, ಗಂಡನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಇವನು ಕರೀತಾನೆ, ಒಂದು 5-10 ನಿಮಿಷ ಬರಲಿಲ್ಲ. 10-15 ನಿಮಿಷದವರೆಗೆ ಕಾಯ್ತಾನೆ, ಅಷ್ಟು ಹೊತ್ತಿಗೆ ಬರ್ತಾನೆ. ಬಂದಾಗ ಅವಳನ್ನು ಹೀಗೆ ನೋಡ್ತಾನೆ. ಆಗ ಹೆಣ್ಣು ಮಗಳು ಹೇಳ್ತಾಳೆ, ನೀನು ನೋಡಿದ ಕೂಡಲೇ ಸುಟ್ಟು ಭಸ್ಮ ಆಗಲಿಕ್ಕೆ ನಾನೇನು ಆ ಹಕ್ಕಿ ಅಲ್ಲ ಅಂತ. ಬಹಳ ಆಶ್ಚರ್ಯ ಆಗುತ್ತೆ ಅವನಿಗೆ. ನಾನು ಈಗ ಒಂದು ಅರ್ಧ ಗಂಟೆಯ ಮುಂಚೆ ಮಾಡಿದ ಕೆಲಸ. ಈಗಿನ ಹಾಗೆ ಯಾವುದೇ ಒಂದು ವಾಟ್ಸ್ಆ್ಯಪ್, ಫೇಸ್ಬುಕ್ಗಳಿಲ್ಲ, ಲೈವ್ ವ್ಯವಸ್ಥೆ ಇಲ್ಲ. ಇವಳಿಗೆ ಹೇಗೆ ಗೊತ್ತಾಯಿತು ನಾನು ಹಕ್ಕಿಯನ್ನು ಸುಟ್ಟಂತಹ ವಿಷಯ? ಆಶ್ಚರ್ಯದಿಂದ ಕೇಳ್ತಾನೆ ಅವನು, ಏನು ನೀನು ಹೇಳ್ತಾ ಇದ್ದೀನಿ, ನಿನಗೆ ಹೇಗೆ ಗೊತ್ತಾಯಿತು ಅಂತ. ನಕ್ಕು ಬಿಡ್ತಾಳೆ, ಏನು ಹೇಳುವುದಿಲ್ಲ. ಇಲ್ಲ, ನೀನು ನನಗೆ ಹೇಳಬೇಕು, ಏನು ಇದರ ಗುಟ್ಟಿ ಏನು? ಒಬ್ಬ ಧರ್ಮವ್ಯಾಧ ಅಂತ ಇದ್ದಾನೆ, ಅವನಲ್ಲಿ ಹೋಗಿ ಕೇಳು. ಎಲ್ಲಿ ಇದ್ದಾನೆ? ಒಂದು ವ್ಯಾಪಾರದ ಪ್ರದೇಶ, ಮಾರ್ಕೆಟ್ ಪ್ಲೇಸ್, ಅಲ್ಲಿ ಒಂದು ಅಂಗಡಿಯ ಅಲ್ಲಿ ಒಂದು ಪ್ರದೇಶದಲ್ಲಿ ಇರ್ತಾನೆ, ನೀನು ಅಲ್ಲಿ ಹೋಗಿ ಕೇಳು ಅಂತ ಅವಳು ಅಲ್ಲಿಯ ಜಾಗವನ್ನು ತೋರಿ ಹೇಳ್ತಾಳೆ. ಇವನು ಕೇಳಿಕೊಂಡು ಹೋಗ್ತಾನೆ. ಒಂದು 5 ನಿಮಿಷದ ದಾರಿ, ಅಲ್ಲಿಂದ 5-10 ನಿಮಿಷ ದಾರಿ ನಡ್ಕೊಂಡು ಹೋಗ್ತಾನೆ. ಕೇಳ್ತಾನೆ, ಹೋಗಿ ನೋಡ್ತಾನೆ, ಯಾರು ಅವನು? ಧರ್ಮವ್ಯಾಧ, ಒಬ್ಬ ಮಾಂಸದ ವ್ಯಾಪಾರಿ, ಮಾಂಸವನ್ನು ಮಾರುವಂತಹ ಒಬ್ಬ ವ್ಯಕ್ತಿ. ಇನ್ನೂ ಆಶ್ಚರ್ಯ ಆಗುತ್ತೆ. ಕಡೆಗೆ ಅವನಿಗೆ ಸಂಶಯ, ಹೌದೋ ಅಲ್ವಾ ಅಂತ ಹೋಗ್ತಾನೆ. ಅವನ ಎದುರು ನಿಂತುಗೂಡ್ಲಿ, ಓ, ಆ ಹೆಣ್ಣು ಮಗಳು ಕಳಿಸಿದ್ಲಾ ಅಂತ ಅವನು ಹೇಳ್ತಾನೆ. ಬಹಳ ತಲೆಬಿಸಿ ಆಗುತ್ತೆ. ಇದೇನಿದು, ಇವರಿಗೆಲ್ಲ ಹೇಗೆ ಗೊತ್ತಾಯ್ತು? ನಾನು ಈಗ ಕೂಡಲೇ ಬಂದದ್ದು, ಎಲ್ಲಿಯೂ ನಿಲ್ಲಿಲ್ಲ, ಬಂದ ಕೂಡಲೇ ಇವರಿಗೆ ಹೇಗೆ ಗೊತ್ತಾಯ್ತು ಅಂತ. ಧರ್ಮವ್ಯಾಧ ಹೇಳ್ತಾನೆ, ನೀನು ಯಾವುದನ್ನು ಧರ್ಮ ಅಂತ ಅಂದುಕೊಂಡಿದ್ಯೋ ಅದು ಧರ್ಮ ಅಲ್ಲ. ನಮಗೆ ವಿಹಿತವಾದ ಕರ್ಮವನ್ನು ಪ್ರಾಮಾಣಿಕವಾಗಿ ಭಗವಂತನ ಸೇವಾರೂಪದಲ್ಲಿ ಮಾಡ್ತೇವಲ್ಲ, ಅದು ಧರ್ಮ. ನೀನು ಮಾಡಿದ್ದು ಸಾಮಾನ್ಯ ನಿಯಮ. ನಾವು ದೇವರ ಸ್ಮರಣೆ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು, ಇದು ಸಾಮಾನ್ಯ ನಿಯಮ. ಆದರೆ ದೇವರ ಆರಾಧನೆಯನ್ನು ಕಾಡಿಗೆ ಹೋಗಿಯೇ ಮಾಡಬೇಕು ಅಂತ ಅಲ್ಲ. ನಿನ್ನ ತಂದೆ ತಾಯಂದಿರು, ವೃದ್ಧರು, ಅವರನ್ನು ನೋಡಿಕೊಂಡು ಅವರ ಮಾಧ್ಯಮದಲ್ಲಿ ದೇವರ ಆರಾಧನೆ ಮಾಡುವುದನ್ನು ಬಿಟ್ಟು ನೀನು ಕಾಡಿಗೆ ಹೋದಿಯಲ್ಲ, ಇದು ನೀನು ಮಾಡಿದ ಅಧರ್ಮ. ನೋಡು, ನನಗೆ ಜನ್ಮತಃ ಬಂದ ವೃತ್ತಿ ಇದು, ಮಾಂಸವನ್ನು ಮಾರುವುದು. ಆದರೆ ನಾನು ಇದನ್ನು ಮಾಡುವಾಗ ಯಾವುದೇ ರೀತಿಯಾದಂತಹ ಕೆಟ್ಟ ಅಭಿಲಾಷೆಗಳನ್ನು ಇಟ್ಟುಕೊಳ್ಳದೆ, ಇದು ದೇವರ ಸೇವೆ ಅನ್ನುವ ದೃಷ್ಟಿಯಿಂದ ಈ ಕೆಲಸವನ್ನು, ವ್ಯಾಪಾರವನ್ನು ಮಾಡ್ತೇನೆ. ಇದರಲ್ಲಿ ಯಾವುದೇ ರೀತಿಯ ಮೋಸ ವಂಚಕನೆಯನ್ನು ಮಾಡುವುದಿಲ್ಲ. ಇದರಲ್ಲಿ ಬಂದ ಹಣವನ್ನು ಧರ್ಮದ ಸಾಧನೆಗೆ ಒಂದಿಷ್ಟು
ಸಜ್ಜನರ ಸೇವೆಗೆ ಒಂದಿಷ್ಟು, ಹೀಗೆ ಅದನ್ನು ನಮ್ಮ ಜೀವನದ ಗಳಿಕೆಯನ್ನು ಒಂದು 4 ವಿಭಾಗ ಮಾಡಲಿಕ್ಕೆ ಶಾಸ್ತ್ರ ಹೇಳುತ್ತೆ. ಇದನ್ನೆಲ್ಲ ವಿಭಾಗ ಮಾಡಿ ನಾನು ಪ್ರಾಮಾಣಿಕವಾಗಿ ಇದನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಇದು ನನ್ನ ಸಾಧನೆಯ ಗುಟ್ಟು. ಆ ಹೆಣ್ಣು ಮಗಳು ಅವಳು ಪತಿವ್ರತೆಯಾಗಿ ಗಂಡನ ಸೇವೆಯೇ ನನ್ನ ಜೀವನ ಅನ್ನುವ ದೃಷ್ಟಿಯಿಂದ ಗಂಡನ ಮೂಲಕ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದಾಳೆ. ಇದು ಅವಳ ಸಾಧನೆಯ ಗುಟ್ಟು. ಇದು ನಾವು ಎಲ್ಲರೂ ಗಮನಿಸಬೇಕಾದ ಸಾಧನೆಯ ಗುಟ್ಟು. ಸಾಧನೆ ಅನ್ನುವಂಥದ್ದು ನಮಗೆ ವೈಯಕ್ತಿಕ. ಸನಾತನ ಧರ್ಮ ಅಂತ ನಾವು ಒಂದನ್ನು ಹೇಳ್ತೇವೆ, ಸತ್ಯಂ ವದ ಧರ್ಮಂ ಚರ, ಇದೆಲ್ಲ ವೇದಗಳು ಆದೇಶ ಮಾಡಿದ ಒಂದು ಸನಾತನ ಧರ್ಮ. ನಿತ್ಯ ಯಾರಿಗೂ ಬದಲಾಗದ ಕೆಲವು ಧರ್ಮಗಳು. ನಾವು ಸತ್ಯ ಮಾರ್ಗದಲ್ಲಿ ಇರಬೇಕು, ಧರ್ಮಾಚರಣೆಯನ್ನು ಮಾಡಬೇಕು, ಮಾತೃದೇವೋಭವ ಪಿತೃದೇವೋಭವ, ತಂದೆ ತಾಯಂದಿರನ್ನು ದೇವರಂತೆ ಆರಾಧನೆ ಮಾಡಬೇಕು. ಇದು ಎಲ್ಲವೂ ಸಹಿತ ಸನಾತನ ಧರ್ಮ. ಅದರ ಜೊತೆಗೆ ನಮ್ಮದೇ ಆದ ವೈಯಕ್ತಿಕವಾದ ಧರ್ಮಗಳಿದ್ದಾವೆ. ಇದನ್ನು ನಾವು ಅರಿತುಕೊಳ್ಬೇಕು ಅಂತಾದರೆ ನಮ್ಮ ವ್ಯಕ್ತಿತ್ವದ ಜ್ಞಾನ ನಮಗೆ ಬೇಕು. ಅದನ್ನು ಹೇಳ್ತಾ ಇದ್ದಾನೆ, ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಸ್ವಭಾವ ಅನ್ನುವಂಥದ್ದು ಅಧ್ಯಾತ್ಮ, ಅಂದರೆ ಒಂದು ಜೀವ ಅಥವಾ ಅವನಿಗೆ ಸಂಬಂಧಪಟ್ಟಂತಹ ವ್ಯಕ್ತಿತ್ವ ಅಥವಾ ಅವನ ದೈಹಿಕವಾದ ಇಂದ್ರಿಯಗಳು, ಅಂತಃಕರಣಾದಿಗಳು, ಇದನ್ನು ಅಧ್ಯಾತ್ಮ ಅಂತ ಹೇಳ್ತಾನೆ. ಕರ್ಮ ಅಂದರೆ ಏನು? ಕರ್ಮ ಅನ್ನುವ ಶಬ್ದಕ್ಕೆ ಶಾಸ್ತ್ರದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ. ಪ್ರಕೃತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತ. ಭಗವಂತನ ಲೀಲೆಯನ್ನ ಕರ್ಮ ಅಂತ ಹೇಳುವಂಥದ್ದು. ನಾವು ಕರ್ಮವನ್ನು ತಿಳಿಬೇಕು ಅಂತ ಹೇಳಿದರೆ ಏನು? ಭಗವಂತನ ಲೀಲೆಯನ್ನ ತಿಳಿಬೇಕಾದದ್ದು. ಭೂತ ಭಾವೋದ್ಭವಕರ ವಿಸರ್ಗ. ಭಗವಂತ ಇಡೀ ಪ್ರಪಂಚದ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾನೆ. ಇಡೀ ಪ್ರಪಂಚದ ನಡೆ ನುಡಿಗಳನ್ನು ನಿಯಮನ ಮಾಡ್ತಾ ಇದ್ದಾನೆ, ಸೃಷ್ಟಿ ಮಾಡ್ತಾ ಇದ್ದಾನೆ, ಎಲ್ಲರನ್ನ ನಿಯಮನ ಮಾಡ್ತಾ ಇದ್ದಾನೆ. ಎಲ್ಲರದ್ದು ಜೀವ ಇನ್ನೇನು ಹಣ್ಣಾಯಿತು ಅಂತ ಹೇಳುವಾಗ ಅದರ ಮರಣ ಆಗುವಂತೆ ಪ್ರಳಯವನ್ನು ಮಾಡ್ತಾ ಇದ್ದಾನೆ. ಹಾಗೆಯೇ ಜ್ಞಾನವನ್ನು ಕೊಡ್ತಾನೆ, ಅಜ್ಞಾನವನ್ನು ಕೊಡ್ತಾನೆ, ಬಂಧವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಭಗವಂತನ ಎಲ್ಲ ಚಟುವಟಿಕೆಗಳಿದ್ದಾವಲ್ಲ, ಈ ಚಟುವಟಿಕೆಯನ್ನು ಕರ್ಮ ಅಂತ ಕರೆದಿದ್ದು. ವಿಸರ್ಗ ಕರ್ಮ ಸಂಹಿತ. ಭಗವಂತನ ಸೃಷ್ಟಿಯಾದಿ ಕಾರ್ಯಗಳು, ಅದನ್ನು ಕರ್ಮ ಅಂತ ಕರೆದಿರುವಂಥದ್ದು. ಇದನ್ನು ನಾವು ಅರಿತುಕೊಂಡು ಜೀವನದ ಸಾಧನೆಯನ್ನು ಮಾಡಬೇಕಾಗಿರುವಂಥದ್ದು. ಎರಡನೇದ್ದು ಕರ್ಮ ಅಂತ ಹೇಳಿದರೆ ಸಜ್ಜನರು ಮಾಡುವ ಸತ್ಕರ್ಮ. ಅದನ್ನೂ ಸಹಿತ ಕರ್ಮ ಅನ್ನುವ ನೆಲೆಯಲ್ಲಿ ನಾವು ಸ್ವೀಕಾರ ಮಾಡಬೇಕಾದದ್ದು. ಯಾಕೆ ಸಜ್ಜನರು ಮಾಡುವ ಸತ್ಕರ್ಮ? ಇಡೀ ವಿಶ್ವದ ಶಾಂತಿ ಅದರ ಹಿನ್ನೆಲೆಯಲ್ಲಿ ಇರುವಂಥದ್ದು. ನಾವು ಗಮನಿಸಬೇಕಾಗಿರುವಂಥದ್ದು, ಪ್ರಪಂಚದಲ್ಲಿ ನಮ್ಮ ಸದ್ಭಾವನೆ ಇದೆಯಲ್ಲ, ನಾವು ಮಾಡುವ ಸತ್ಕರ್ಮಗಳು, ನಮ್ಮ ಸದ್ಭಾವನೆ ಅನ್ನುವಂಥದ್ದು ಇಡೀ ಪ್ರಕೃತಿಯ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮಲ್ಲಿ ಒಂದು ಆಡುಭಾಷೆ ಇದೆ, ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಬೇಕು ಅಂತಾದರೆ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತ. ಇದು ಬರೇ ಮೂಢನಂಬಿಕೆ ಅಲ್ಲ, ಇದು ವೈಜ್ಞಾನಿಕವಾಗಿ ದೃಢವಾಗಿರುವಂತಹ ಒಂದು ಚಿಂತನೆ. ಇದು ಇಡೀ ವಿಶ್ವದಲ್ಲಿ ಅಥವಾ ಒಂದು ಇಡೀ ವಾತಾವರಣದಲ್ಲಿ ಇಂತಹ ಏನು ಒಳ್ಳೆಯ ಪ್ರಾಕೃತಿಕವಾಗಿ ಎಲ್ಲವೂ ಸರಿಯಾಗಿ ನಡಿಬೇಕು ಅಂತಾದರೆ ಸಾಮೂಹಿಕವಾಗಿ ಎಲ್ಲ ಜನರು ಒಂದೇ ರೀತಿಯಲ್ಲಿ ವರ್ತನೆ ಮಾಡಬೇಕು. ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಸಂತೋಷದಿಂದ ಇರಬೇಕು ಅಂತಾದರೆ ಮನೆಯಲ್ಲಿ ಒಂದೇ ರೀತಿಯ ಒಳ್ಳೆಯ ವರ್ತನೆ ಇರಬೇಕು. ನಮ್ಮ ಒಳಗಡೆ ನಮಗೆ ಇಡೀ ಪ್ರಕೃತಿ ಅನುಕೂಲಕರವಾಗಿರಬೇಕು ಅಂತಾದರೆ ನಮ್ಮಲ್ಲಿ ಒಳಗಡೆಯ ಭಾವನೆ ಸದ್ಭಾವನೆ ಇರಬೇಕು. ನಾವು ಒಳಗಡೆಯಲ್ಲಿ ಸದ್ಭಾವನೆಯಿಂದ ಸಜ್ಜನರಾಗಿ ಇದ್ವಿ ಅಂತಾದರೆ ನಮಗೆ ಇಡೀ ಪ್ರಕೃತಿ ಸಾತ್ವಿಕವಾಗಿ ಒಳ್ಳೆಯ ರೀತಿಯಿಂದ ಪ್ರತಿಫಲಿಸುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಒಂದೇ ರೀತಿಯಿಂದ ಒಳ್ಳೆಯ ರೀತಿಯಿಂದ ವರ್ತನೆ ಮಾಡಿದ್ವಿ ಅಂತಾದರೆ ನಮ್ಮ ಇಡೀ ವಾತಾವರಣ ಒಳ್ಳೆಯದಾಗಿ ಇರುತ್ತೆ. ಅದೇ ರೀತಿ ನಮ್ಮ ಊರು, ನಮ್ಮ ದೇಶ ಎಲ್ಲವೂ ಸಹಿತ ಮಳೆ ಬೆಳೆ ಎಲ್ಲ ರೀತಿಯಿಂದ ಅನುಕೂಲಕರವಾಗಿ ನಾವು ವಿಶ್ವ ಶಾಂತಿ ಅಂತ ನಾವೇನು ಹೇಳ್ತೇವೆ, ಶಾಂತಿಯಿಂದ ಇರಬೇಕು ಅಂತಾದರೆ ಎಲ್ಲ ಸಜ್ಜನರು ಸಹಿತ ಒಳ್ಳೆಯ ರೀತಿಯಿಂದ ವರ್ತನೆಯನ್ನು ಮಾಡುವಂಥದ್ದು. ಇದು ವರ್ತನೆ ಅಂತ ಹೇಳಿದರೆ ಬರೇ ನಡೆ ನುಡಿಗಳು ಮಾತ್ರ ಅಲ್ಲ, ನಾವು ಮಾಡುವ ದೇವರ ಆರಾಧನೆ
ಯಜ್ಞ ಅನ್ನುವಂಥದ್ದು ಕೃಷ್ಣ ಇಲ್ಲಿ ಹಿಂದೆ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಯಜ್ಞ ಅನ್ನುವಂಥದ್ದು 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಯಜ್ಞ ಅನ್ನುವಂಥದ್ದು ಪ್ರಪಂಚದ ಮಳೆ ಬೆಳೆಗಳನ್ನು ಕೊಡುವುದರಲ್ಲಿ ಮೂಲಭೂತವಾಗಿ ಇರುವಂಥದ್ದು. ಹಾಗಾಗಿಯೇ ನಾವು ಒಂದು ಶ್ಲೋಕ ಬಹಳ ಪ್ರಸಿದ್ಧವಾದದ್ದು, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ. ಭಗವಂತ ನೀನು ಗೋ ಮತ್ತೆ ಬ್ರಾಹ್ಮಣರಿಗೆ ಹಿತನಾದವನು. ಅಯ್ಯೋ ಇದೇನು ಪಕ್ಷಪಾತ, ಬ್ರಾಹ್ಮಣರಿಗೆ ಹಿತನಾದವನು ಅಂತ ಹೇಳಿದರೆ ಉಳಿದವರನ್ನು ನೀನು ಕಡೆಗಣಿಸ್ತಾ ಇದ್ದಾನೆ ಕೃಷ್ಣ. ಆ ಅರ್ಥ ಅಲ್ಲ. ಅಲ್ಲಿ ಬ್ರಾಹ್ಮಣರು ಅಂತ ಹೇಳಿದರೆ ಬ್ರಾಹ್ಮಣ ಜಾತಿ ಅಲ್ಲ. ಯಾರು ಬ್ರಹ್ಮಣಿ ಅಣತೀತಿ ಬ್ರಾಹ್ಮಣ, ಭಗವಂತನಲ್ಲಿಯೇ ಚಿತ್ತವನ್ನು ಇಟ್ಟವರಾಗಿ ಅವರಿಗೆ ವಿಹಿತವಾದ ಯಜ್ಞ ಯಾಗಾದಿಗಳನ್ನು ನಿತ್ಯ ಅಗ್ನಿಯಲ್ಲಿ ಅವರು ಆರಾಧನೆ ಮಾಡಬೇಕು, ಅಂಥವರನ್ನು ಬ್ರಾಹ್ಮಣ ಅಂತ ಕರೆದದ್ದು. ಅಗ್ನಿಯಲ್ಲಿ ನಿತ್ಯ ಆರಾಧನೆ ಮಾಡ್ತಾ ಇರುವವರು ದೇವರಿಗೆ ಇಷ್ಟ. ಯಾಕೆ? ಜಗದ್ಹಿತಾಯ, ಭಗವಂತನ ಸೃಷ್ಟಿ ಇದು ಇಡೀ ಪ್ರಪಂಚ. ಈ ಜಗತ್ತಿನ ಹಿತಕ್ಕಾಗಿ ಅವರು ಕರ್ಮವನ್ನು ಮಾಡುವಂಥದ್ದು. ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ನಿತ್ಯ ಹೋಮವನ್ನೆಲ್ಲ ನೀವು ನೋಡಿರ್ಬೋದು. ಎಲ್ಲ ಕಡೆ ಹೋಮ ಎಲ್ಲ ಆದಮೇಲೆ ಮಂತ್ರ ಪುಷ್ಪಾರ್ಚನೆ ಮಾಡುವಾಗ ಇದನ್ನು ಹೇಳ್ತಾರೆ, ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ. ಎಲ್ಲ ಸಜ್ಜನರು ಸಂತೋಷದಿಂದ ಇರಲಿ, ಯಾರಿಗೂ ಆತಂಕ ದುಗುಡಗಳು ಬರದೇ ಇರಲಿ ಅಂತ ಪ್ರಾರ್ಥನೆ ಮಾಡಿ ನಿತ್ಯ ಯಜ್ಞವನ್ನು ಮಾಡ್ತಾರಲ್ಲ, ಆ ಯಜ್ಞ ಒಳ್ಳೆಯ ಮಳೆ ಬೆಳೆಗಳಿಗೆ ಕಾರಣ ಆಗುತ್ತೆ, ಜಗತ್ತಿನ ಹಿತಕ್ಕೆ ಕಾರಣ ಆಗುತ್ತೆ. ಭಗವಂತನಿಗೆ ಇಂತಹ ವ್ಯಕ್ತಿಗಳು ಯಾಕೆ ಇಷ್ಟ ಅಂದರೆ ಅವರು ಜಗತ್ತಿನ ಹಿತಕ್ಕಾಗಿ ಕರ್ಮವನ್ನು ಮಾಡ್ತಾರೆ. ಮತ್ತು ಗೋವು ಏನು ಮಾಡುತ್ತೆ ಅಂದರೆ ಯಜ್ಞಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಕೊಡುವಂಥದ್ದು ಗೋವು. ಅದರ ಗೋಮಯ ಗೋಮೂತ್ರದಿಂದ ಹಿಡಿದು ಹಾಲು, ಮೊಸರು, ತುಪ್ಪ ಎಲ್ಲವೂ ಸಹಿತ ಗೋವಿನಿಂದ ನಾವು ಸ್ವೀಕಾರ ಮಾಡುವಂಥದ್ದು. ಹಾಗಾಗಿ ಗೋವು ಮತ್ತು ಬ್ರಾಹ್ಮಣರು ಭಗವಂತನಿಗೆ ಇಷ್ಟ ಅಂತ ಅಲ್ಲಿ ಆ ಶ್ಲೋಕದಲ್ಲಿ ಹೇಳುವಂಥದ್ದು. ಇದರ ಅಭಿಪ್ರಾಯ, ನಾವು ಮಾಡುವ ಸತ್ಕರ್ಮ ಉಂಟಲ್ಲ, ನಾವು ಬರ್ತೇವೆ ಇಲ್ಲಿ ಸಾಮೂಹಿಕವಾಗಿ ದೇವರಲ್ಲಿ ಬಂದು ಭಜನೆಯನ್ನು ಮಾಡ್ತೇವೆ, ಸಾಮೂಹಿಕವಾಗಿ ಬಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ, ಹೋಮ ಹವನಾದಿಗಳನ್ನು ಮಾಡಿಸ್ತೇವೆ. ಇದು ಬರೇ ನಮ್ಮ ವೈಯಕ್ತಿಕವಾದ ಫಲಕ್ಕಾಗಿ ಅಲ್ಲ. ನಾವು ಮಾಡುವ ಸತ್ಕರ್ಮ ಅದು ಇಡೀ ಊರಿನ ಅಥವಾ ಇಡೀ ರಾಷ್ಟ್ರದ ಕ್ಷೇಮಕ್ಕೆ ಕಾರಣ ಆಗುವಂಥದ್ದು. ಎಲ್ಲವನ್ನೂ ಕೂಡ ನಮ್ಮ ಒಂದು ಚಿಂತನೆ, ನಮ್ಮ ಪ್ರಾಚೀನ ಭಾರತೀಯರ ಚಿಂತನೆ ಹೇಗೆ ಅಂತ ಹೇಳಿದರೆ, ಪ್ರಪಂಚದಲ್ಲಿ ಆಗುವ ಎಲ್ಲ ಪ್ರಾಕೃತಿಕ ಚಟುವಟಿಕೆಗಳುಂಟಲ್ಲ, ಅದು ಬರೇ ಜಡ ವಸ್ತುವಿನಿಂದ ಆಗುವಂಥದ್ದಲ್ಲ. ನಾವು ಇದನ್ನು ಹಿಂದೆಯೂ ನಾವು ನೋಡಿದ್ದೇವೆ, ನಿನ್ನೆ ಮೊನ್ನೆಯ ಪಾಠದಲ್ಲಿಯೂ ನಾವು ನೋಡಿದ್ವಿ. ಬರೇ ಪ್ರಾಕೃತಿಕವಾದ ಜಡ ವಸ್ತುಗಳಿಂದಲೇ ಆಗುವುದು ಅಂತಾದರೆ ಯಾವಾಗಲೂ ಒಂದೇ ರೀತಿ ಆಗಬೇಕಿತ್ತು. ಉದಾಹರಣೆಗೆ ಮಳೆ ಬರಬೇಕು ಅಂತಾದರೆ ಮೋಡ ಇರಬೇಕು, ವಾತಾವರಣದಲ್ಲಿ ಇಷ್ಟು ಉಷ್ಣಾಂಶ ಇರಬೇಕು, ಎಲ್ಲ ಸರಿ. ಕೆಲವೊಮ್ಮೆ ಒಳ್ಳೆ ಮೋಡ ಆಗುತ್ತೆ, ಗುಡುಗು ಮಿಂಚು ಬರುತ್ತೆ, ಉಷ್ಣಾಂಶ ಭಾರೀ ಸೆಕೆ, ನಾವು ಹೇಳ್ತೇವೆ ತುಂಬ ಸೆಕೆ ಉಂಟು ಇವತ್ತು ಮಳೆ ಬರ್ಬೋದು ಅಂತ. ಕಪ್ಪೆ ಕೂಗ್ತಾ ಇರುತ್ತೆ, ಅದಕ್ಕೆ ಗೊತ್ತಾಗುತ್ತೆ ಆ ಉಷ್ಣಾಂಶ ಹೆಚ್ಚಾದಾಗ, ಕಪ್ಪೆಗೆ ಉರಿಯಾದಾಗ ಅದು ಕೂಗುತ್ತೆ. ನಮ್ಮಲ್ಲಿ ಒಂದು ಆಡು ಭಾಷೆ ಉಂಟು, ಕಪ್ಪೆ ಕೂಗ್ತಾ ಉಂಟು ಮಳೆ ಬರುತ್ತೆ ಅಂತ. ಇಡೀ ವಾತಾವರಣ ಮಳೆಗೆ ಪೂರಕವಾಗಿಂಟು, 10 ನಿಮಿಷದಲ್ಲಿ ಮೋಡ ಎಲ್ಲ ಹೋಗಿಬಿಡುತ್ತೆ. ಅರೆ ಹೇಗೆ ಹೋಯಿತು ಗೊತ್ತಿಲ್ಲ. ಯಾರೋ ಒಬ್ಬ ಅದನ್ನು ನಿಯಮನ ಮಾಡ್ತಾ ಇದ್ದಾನೆ. ಎಲ್ಲಿ ಯಾವ ಕಾಲದಲ್ಲಿ ಹೇಗೆ ಮಳೆ ಬರಬೇಕೋ ಆ ಕಾಲದಲ್ಲಿ ಮಳೆ ಬರುವಂತೆ ಮಾಡ್ತಾ ಇದ್ದಾನೆ. ಕೆಲವೊಮ್ಮೆ ಏನೂ ಇಲ್ಲ, ಹೀಗೆ ಬಿಸಿಲಿರುತ್ತೆ, ಇದ್ದಕ್ಕಿದ್ದಂತೆ ಮಳೆ ಬರುತ್ತೆ. ಯಾರು ಹವಾಮಾನ ಇಲಾಖೆಯವರ ಗಮನಕ್ಕೂ ಅದು ಬರುವುದಿಲ್ಲ. ಇದ್ದಕ್ಕಿದ್ದಂತೆ ಇದು ಆಗುತ್ತೆ, ಏನು ಪ್ರವಾಹ ಬಂದು ಬಿಡುತ್ತೆ, ಇದ್ದಕ್ಕಿದ್ದಂತೆ ಬಿರುಗಾಳಿ ಏಳುತ್ತೆ. ಯಾಕೆ ಆಯಿತು, ಏನಾಯಿತು ಅಂತ ಗೊತ್ತಿಲ್ಲ. ಅಂದರೆ ಇದರ ಎಲ್ಲದರ ಹಿಂದೆ ಯಾರೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಶಕ್ತಿ ಪ್ರೇರಣಾ ಶಕ್ತಿಯಾಗಿ ಉಂಟು. ಹಾಗಾಗಿ ನಮ್ಮ ಪ್ರಾಕೃತಿಕ ಚಟುವಟಿಕೆಗಳ ಹಿಂದೆ ದೇವತೆಗಳು ಇದ್ದು ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಕೊಡುವಂಥವರು. ನಾವು ಮಾಡುವ ಸತ್ಕರ್ಮ ಅಲ್ಲಿ ಹೇಳ್ತಾರೆ ಪರಸ್ಪರಂ ಭಾವಯಂತಹ. ನಾವು ಅಗ್ನಿಯ ಮಾಧ್ಯಮದಲ್ಲಿ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟರೆ ಸಂತೋಷದಿಂದ ಸ್ವೀಕಾರ ಮಾಡಿದ ದೇವತೆಗಳು ನಮಗೆ ಮಳೆ ಬೆಳೆಗಳ ಮೂಲಕ ಅನುಗ್ರಹವನ್ನು ಮಾಡ್ತಾರೆ. ಎಲ್ಲರಿಗೂ ಸಂತೋಷ, ಆನಂದ. ಹಾಗಾಗಿ ರಾಜರು ಪ್ರಧಾನ ಅಂತ ನಮ್ಮಲ್ಲಿ ಹೇಳುವಂಥದ್ದು. ಒಬ್ಬ ದೇಶದ ರಾಜ, ಒಂದು ರಾಜ್ಯದ ರಾಜ, ಈಗ ನಾವೇನು ಮಂತ್ರಿಗಳು, ಅವರು ಸಜ್ಜನರಾಗಿದ್ದರೆ
ಅದರ ಪ್ರಭಾವದಿಂದ ಪ್ರಾಕೃತಿಕವಾಗಿ ಸಮಾಜ ಸ್ವಸ್ಥವಾಗಿ ಇರುತ್ತೆ. ಕೆಲವೊಮ್ಮೆ ಭಾರೀ ದುಗುಡಗಳು ತೊಂದರೆಗಳು ಬರಲಿಕ್ಕೆ ರಾಜಕಾರಣ ಅಂತ ಹೇಳಿದರೆ ಅದೇನು ಮೂಢನಂಬಿಕೆಯಿಂದ ಹೇಳುವಂಥದ್ದಲ್ಲ, ಅವರ ಭಾವನೆ, ಅವರು ಮಾಡುವ ಸತ್ಕರ್ಮಗಳು ಅದು ಫಲವನ್ನು ಕೊಡುವಂಥದ್ದು. ದುಷ್ಕರ್ಮಗಳು ಕೆಲವೊಮ್ಮೆ ಇಡೀ ರಾಜ್ಯಕ್ಕೆ ತೊಂದರೆಯನ್ನು ಕೊಡುವಂಥದ್ದು. ಈ ನೆಲೆಯಲ್ಲಿಯೇ ನಮ್ಮಲ್ಲಿ ದೇವಸ್ಥಾನಗಳಲ್ಲಿ ಏನಾದರೂ ತೊಂದರೆಗಳಾದರೆ ಇಡೀ ಊರಿಗೆ ಏನೋ ಒಂದು ಅನಾಹುತಗಳಾಗುವಂಥದ್ದು. ಇದಕ್ಕೆಲ್ಲ ಒಂದು ಹಿನ್ನೆಲೆ ಏನು ಅಂತ ಹೇಳಿದರೆ ಪರಸ್ಪರಂ ಭಾವಯಂತಹ, ದೇವತೆಗಳಿಗೆ ನಾವು ಸಂತೋಷದಿಂದ ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡಿದ ದೇವತೆಗಳು ಅದಕ್ಕೆ ಅನುಗುಣವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಈ ನೆಲೆಯಲ್ಲಿಯೇ ನಾವು ಸಾಮೂಹಿಕ ಪ್ರಾರ್ಥನೆ, ಸಾಮೂಹಿಕ ಭಜನೆ, ಕೀರ್ತನೆ ಇವುಗಳಿಗೆ ನಮ್ಮಲ್ಲಿ ಬಹಳ ಪ್ರಾಶಸ್ತ್ಯ ಬಂದಿರುವಂಥದ್ದು. ಹಾಗಾಗಿ ಕರ್ಮ ಅಂತ ಹೇಳಿದರೆ ನಾವು ಮಾಡುವ ಸತ್ಕರ್ಮವನ್ನು ಕರ್ಮ ಅಂತ ನಾವು ಕರಿಬಹುದು. ಆಮೇಲೆ ಅಧಿಭೂತಂ ಕ್ಷರೋಭಾವ. ಅಧಿಭೂತ ಅಂತ ಹೇಳಿದರೆ ಅಧಿಭೂತ ಬಹಳ ಪ್ರಸಿದ್ಧ. ಪಂಚಭೂತಗಳು ನಮ್ಮ ಸಾಧನೆಗೆ, ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಕಾರಣೀಭೂತವಾದ ಏನು ಪಂಚಭೂತಗಳಿರಬಹುದು, ನಮ್ಮ ಇಂದ್ರಿಯಗಳಿರಬಹುದು, ಎಲ್ಲವನ್ನೂ ಸಹಿತ ಏನು ನಾವೇನು ಹೇಳ್ತೇವೆ ವಿಷಯ ಪದಾರ್ಥಗಳನ್ನು ಅಧಿಭೂತ ಅಂತ ಕರೀತಾರೆ. ಪುರುಷಶ್ಚ ಅಧಿದೈವತಂ. ಅಧಿದೈವತ ಅವನು ಪುರುಷ. ನಾವು ಆಗಲೇ ಅದನ್ನು ನೋಡಿದ್ದೇವೆ. ಎಲ್ಲರ ಒಳಗೆ ಇರುವಂಥವನು. ನೋಡಿ, ಭಗವಂತನ ಎರಡು ರೂಪಗಳು, ಎರಡು ಪ್ರಧಾನವಾದ ಕಾರ್ಯ. ಒಂದು ಎಲ್ಲವನ್ನ ನಿಯಮನ ಮಾಡ್ತಾನೆ, ಮತ್ತೊಂದು ನಮ್ಮ ಒಳಗಿದ್ದು ನಮಗೆ ಪ್ರೇರಣೆಯನ್ನು ಮಾಡ್ತಾನೆ. ಆಗ ನಾನು ಹೇಳಿದಂತೆ ಮಳೆ ಬೆಳೆಗಳನ್ನು ಕೊಡಲಿಕ್ಕೆ ಒಬ್ಬೊಬ್ಬ ದೇವತೆಗಳಿದ್ದಾರೆ, ತತ್ವಾಭಿಮಾನಿ ದೇವತೆಗಳು ಅಂತ ನಾವು ಕರಿತೇವೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿಯನ್ನು ಅಪಹಾಸ್ಯ ಮಾಡ್ತಾರೆ ಬೇರೆ ಮತೀಯರು. ನಿಮಗೆ ಕೋಟಿಗಟ್ಟಲೆ ದೇವತೆಗಳು, ಯಾರು ದೇವರು? ಕೋಟಿಗಟ್ಟಲೆ ದೇವರು ಅಂತ ಅವರು ತಪ್ಪು ಕಲ್ಪನೆ. ಕೋಟಿಗಟ್ಟಲೆ ದೇವರು. ಹಾಗಾಗಿ ಯಾವನ್ನ ಒಂದು ಹಾಸ್ಯದ ಕಥೆ ಇದೆ. ನದಿಯಲ್ಲಿ ಹೋಗ್ತಾ ಇರುವಾಗ ದೋಣಿ ಮುಳುಗುತ್ತಂತೆ. ಆ ದೋಣಿಯಲ್ಲಿ 3 ಮತದವರು ಇರ್ತಾರಂತೆ. ಹಿಂದೂಗಳು ಇರ್ತಾರೆ, ಮುಸಲ್ಮಾನರು ಇರ್ತಾರೆ, ಕ್ರೈಸ್ತರು ಇರ್ತಾರೆ. ಅದರಲ್ಲಿ ಬೇರೆ ಬೇರೆ ಮತದವರು ಅವರವರ ಮತದ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಅವರು ಬಂದು ಅವರನ್ನು ರಕ್ಷಣೆ ಮಾಡ್ತಾರೆ. ಹಿಂದೂ ಇರ್ತಾನೆ, ಅವನಿಗೆ ಯಾರೂ ಬರುವುದಿಲ್ಲ. ತಲೆಬಿಸಿ ಆಗುತ್ತೆ. ಅಯ್ಯೋ, ನಿನಗೆ ಇಷ್ಟು ಕೋಟಿಗಟ್ಟಲೆ ದೇವರಿದ್ದಾರೆ, ಯಾರು ಬರಲಿಲ್ಲಲ್ಲ. ಅಲ್ಲ, ಅವನಿಗೆ ಅದೇ ಸಮಸ್ಯೆ. ಕೋಟಿಗಟ್ಟಲೆ ದೇವರಿರುವುದರಿಂದ ಅವ್ರು ಮಾಡ್ತಾರೆ ಇವರು ಮಾಡ್ತಾರೆ ಅಂತ ಯಾವ ದೇವತೆಗಳು ಬರಲಿಲ್ಲ. ಇದು ನಮ್ಮ ಚಿಂತನೆಯನ್ನ ಅಪಹಾಸ್ಯ ಮಾಡುವಂತಹ ಒಂದು ಕತೆ. ವಸ್ತುತಃ ನಮ್ಮ ಪ್ರಾಚೀನರ ಅತ್ಯದ್ಭುತವಾದ ಏನು ಕಲ್ಪನೆ ಉಂಟಲ್ಲ, ಅತ್ಯದ್ಭುತವಾದ ಚಿಂತನೆ ಉಂಟಲ್ಲ, ಇದರ ಬಗ್ಗೆ ಗೊತ್ತಿಲ್ಲದೆ ಆಗಿರುವಂತಹ ಒಂದು ಅಪಹಾಸ್ಯದ ಕತೆ. ನಾವು ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕಾದದ್ದು. ತುಂಬ ಮಂದಿಗೆ ಇದರ ಬಗ್ಗೆ ತಪ್ಪು ಕಲ್ಪನೆಗಳಿವೆ. ನಮಗೆ ಕೋಟಿಗಟ್ಟಲೆ ದೇವರಲ್ಲ. ನಾನು ಆಗ ಹೇಳಿದಂತೆ ಎಲ್ಲವನ್ನೂ ನಿಯಮನ ಮಾಡುವ ಸಾಮರ್ಥ್ಯ ಇರುವವನು ಒಬ್ಬನೇ, ಒಂದೇ ಶಕ್ತಿ. ನಮಗೆ ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಾವು ಕೋಟಿಗಟ್ಟಲೆ ದೇವತೆಗಳ ಆರಾಧನೆಯನ್ನು ಮಾಡುವಂಥವರು. ದೇವತೆಗಳು ಅಂತ ಹೇಳಿದರೆ ಎಲ್ಲವನ್ನ ಒಂದೊಂದು ತತ್ವಗಳನ್ನು ನಿಯಮಿಸುವ ದೇವರ ಒಂದೊಂದು ಗಣಗಳು. ಅವರ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇದೆ. ಹಾಗೆ ನಮ್ಮಲ್ಲಿ ಮನೆಯ ಯಜಮಾನ ಒಬ್ಬ, ಆದರೆ ಮನೆಯಲ್ಲಿ ಬೇರೆ ಎಲ್ಲ ಹೆಂಡತಿ ಇರ್ತಾಳೆ, ಮಕ್ಕಳಿರ್ತಾರೆ, ಎಲ್ಲರೂ ಇರ್ತಾರೆ. ಅಥವಾ ಒಂದು ಸರ್ಕಾರದಲ್ಲಿ ಪ್ರಧಾನಿ ಒಬ್ಬ, ಆದರೆ ಮಂತ್ರಿಮಂಡಲ ಬಹಳ ದೊಡ್ಡದಿರುವುದಿಲ್ವ. ರಾಜ ಒಬ್ಬ ಇರ್ತಾನೆ, ಆದರೆ ಮಂತ್ರಿಗಳು, ನಿಯಮನ ಮಾಡುವ ಮಂತ್ರಿಗಳು ಬೇರೆ ಬೇರೆ ಇರ್ತಾರೆ, ಸಚಿವರು ಬೇರೆ ಬೇರೆ ಇರ್ತಾರೆ. ಹಾಗಾಗಿ ಅದು ಅರಾಜಕತೆ ಅಲ್ಲ. ಅಥವಾ ಅನೇಕ ಮಂದಿ ರಾಜರು, ಕನ್ಫ್ಯೂಷನ್ ಇಲ್ಲ. ಅನೇಕ ಮಂದಿ ಸಚಿವರು ಇದ್ದಾರೆ, ಮಂತ್ರಿಗಳು ಇದ್ದಾರೆ, ಆದರೆ ಎಲ್ಲರನ್ನೂ ನಿಯಮನ ಮಾಡುವ ಒಬ್ಬ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇರ್ತಾನೆ. ಹಾಗೆಯೇ ದೇವರು ಒಬ್ಬ, ಅನೇಕ ಮಂದಿ ದೇವತೆಗಳು ಬೇರೆ ಬೇರೆ ತತ್ವಗಳನ್ನು ನಿಯಮನ ಮಾಡುವಂಥವರು ಇದ್ದಾರೆ. ನಾವು ಅವರನ್ನೆಲ್ಲ ಯಾಕೆ ಆರಾಧನೆ ಮಾಡ್ತೇವೆ ಅಂತ ಹೇಳಿದರೆ, ಎಲ್ಲರನ್ನೂ ಆರಾಧನೆ ಮಾಡಬೇಕು. ಅವರವರ ನೆಲೆಯಲ್ಲಿ ಅವರವರ ಸ್ಥಾನಕ್ಕನುಗುಣವಾಗಿ ಆರಾಧನೆ ಮಾಡಬೇಕು. ಯಾಕೆಂದರೆ ಆ ತತ್ವಗಳ ಮೂಲಕ ನಮಗೆ ಅವರ ಅನುಗ್ರಹವನ್ನು ಮಾಡಬೇಕು. ಗಣಪತಿ ಆಕಾಶ ತತ್ವದ ಅಭಿಮಾನಿ, ವಿಘ್ನಗಳನ್ನು ಪರಿಹಾರ ಮಾಡುವಂಥವನು. ವಿಘ್ನ ಪರಿಹಾರಕ್ಕಾಗಿ ಆಕಾಶ ತತ್ವದ ಅಭಿಮಾನಿಯಾಗಿ ಗಣಪತಿಯ ಆರಾಧನೆ. ಹೀಗೆ ಅನೇಕ ದೇವತೆಗಳ ಆರಾಧನೆ. ಆದರೆ ಎಲ್ಲರ ಒಳಗೆ
ಪರಿಪೂರ್ಣನಾದ ಭಗವಂತ ಪರಬ್ರಹ್ಮ ಅಂತ ಹೇಳಿ ಒಬ್ಬ. ಹಾಗಾಗಿ ಅಧಿದೈವ ಅಂತ ಹೇಳಿದರೆ ಎಲ್ಲ ದೇವತೆಗಳ ಮೂಲಕ ನಮ್ಮ ಎಲ್ಲ ಪ್ರಪಂಚದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾನೆ. ನಮ್ಮ ದೇಹದಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಪಂಚಭೂತದ ಅಭಿಮಾನಿ ದೇವತೆಗಳು, 10 ಇಂದ್ರಿಯಗಳ ಅಭಿಮಾನಿ ದೇವತೆಗಳು, ಅಹಂಕಾರ ತತ್ವ, ಮನಸ್ತತ್ವ, ಎಲ್ಲ ತತ್ವದ ಅಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿದ್ದಾರೆ. ಅವರ ಒಳಗೆ ಭಗವಂತ ಒಂದೊಂದು ರೂಪದಿಂದ ಇದ್ದಾನೆ. ಇಡೀ ಪ್ರಪಂಚದಲ್ಲಿ ಈ ಅಂಡಾಂಡ ಅಂತ ನಾವೇನು ಹೇಳ್ತೇವೆ, ಇಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರ ಒಳಗೂ ಭಗವಂತ ಇದ್ದಾನೆ. ಎಲ್ಲರ ಒಳಗಿದ್ದು ಎಲ್ಲರಿಗೂ ಸಾಮರ್ಥ್ಯ ಕೊಡುವ ಯಾವ ಭಗವಂತ ಇದ್ದಾನಲ್ಲ, ಅವನನ್ನ ಅಧಿದೈವ ಅಂತ ಕರೆಯುವಂಥದ್ದು. ಹಾಗಾಗಿ ಪುರುಷಶ್ಚ ಅಧಿದೈವತ, ಪುರುಷ ಅನ್ನುವ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ. ನಾವು ಆಗ ನೋಡಿದ ಹಾಗೆ ಪುರಿಶೇತೇತಿ ಪುರುಷ, ಪ್ರತಿಯೊಬ್ಬರ ಒಳಗೆ ಇದ್ದು ಪ್ರೇರಣೆ ಮಾಡುವವನು, ಆದ್ದರಿಂದಾಗಿ ಅವನು ಪುರುಷ ಅಂತ ಕರೆದಿದ್ದಾರೆ. ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂಬರ. ಅಧಿಯಜ್ಞ ಅಂದರೆ ನಾನೇ, ದೇಹೇ ದೇಹಭೃತಾಂಬರ, ಎಲ್ಲ ದೇಹವನ್ನು ಧರಿಸಿದ, ಎಲ್ಲ ಜೀವರಲ್ಲಿಯೂ ಶ್ರೇಷ್ಠನಾದ, ಎಲ್ಲರ ಒಳಗಿದ್ದು ಕೆಲಸಗಳನ್ನು ಮಾಡುವ, ಎಲ್ಲರ ಆರಾಧನೆಯನ್ನು ಆಯಾಯ ನೆಲೆಯಲ್ಲಿದ್ದು ಸ್ವೀಕಾರವನ್ನು ಮಾಡುವಂತಹ ನಾನೇ ಅಧಿಯಜ್ಞ ಅಂತ ಭಗವಂತ ಹೇಳಿ, ಇನ್ನು ಮುಂದೆ ಇಷ್ಟು ವಿಚಾರಗಳನ್ನು ಅಧಿಭೂತ, ಅಧಿಯಜ್ಞ, ಅಧಿದೈವ, ಅಧ್ಯಾತ್ಮ, ಪರಬ್ರಹ್ಮ ಈ ಎಲ್ಲ ಅಂಶಗಳನ್ನು ಹೇಳಿ ಇನ್ನು ಪ್ರಧಾನವಾದ ಮತ್ತೊಂದು ಅಂಶವನ್ನು ಹೇಳಿದ್ದು, ಮರಣಕಾಲದಲ್ಲಿ ಪ್ರಯಾಣ ಕಾಲೇಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಹಿ ಅಂತ. ಅಂತಕಾಲದಲ್ಲಿ ನೀನು ಹೇಗೆ ನಿನ್ನನ್ನು ಸ್ಮರಣೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಕೇಳಿದಲ್ಲ, ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಚ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ ಅಂತ. ಅಂತಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ, ಸ್ಮರಣೆ ಮಾಡ್ತಾ ಮಾಡ್ತಾ ಶರೀರ ತ್ಯಾಗವನ್ನು ಮಾಡ್ತಾರೋ ಅವರು ಮದ್ಭಾವಂ ಉಪೈತಿ. ಮದ್ಭಾವ ಅಂದರೆ ಅವರೇ ದೇವರಾಗ್ತಾರೆ ಅಂತಲ್ಲ, ದೇವರ ಸ್ಥಾನವಾದ ಮೋಕ್ಷವನ್ನೇ ಪಡೆದು ಬಿಡ್ತಾರಂತೆ. ನಮ್ಮ ದೇಹದ ಉತ್ಕ್ರಮಣ ಆಗುವಾಗ ಅಂತಕಾಲದಲ್ಲಿ, ಇದೊಂದು ಶಾಸ್ತ್ರದ ಒಂದು ಸೂಕ್ಷ್ಮ, ಬಹಳ ಸ್ವಾರಸ್ಯವಾದದ್ದು. ಕೊನೆಯ ಕ್ಷಣದಲ್ಲಿ ದೇಹ ಉತ್ಕ್ರಮಣ ಆಗುವ ಸಮಯದಲ್ಲಿ ಅವನಿಗೆ ಯಾವುದರ ಸ್ಮರಣೆ ಬರುತ್ತೋ ಅವನು ಮುಂದಿನ ಆ ಜನ್ಮವನ್ನು ಅವನು ಪಡಿತಾನೆ. ಅದು ಅವನ ಸಂಸ್ಕಾರ, ಅವನ ಸಾಧನೆಗೆ ಅನುಗುಣವಾಗಿ ಇರುತ್ತೆ. ಹಾಗಾಗಿ ಅಂತಕಾಲದಲ್ಲಿ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ, ಅಂತಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು ನಮಗೆ. ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಬಹಳ ಸುಲಭ, ನಾವು ಜೀವನ ಇಡೀ ದೇವರ ಆರಾಧನೆ ಮಾಡುವ ಅವಶ್ಯಕತೆಯೇ ಇಲ್ಲ. ಕೊನೆಯಲ್ಲಿ ದೇವರ ಸ್ಮರಣೆ ಮಾಡಿ, ಕೊನೆಗೆ ಅದು ನಮ್ಗೆ ಇನ್ನೇನು ಗಡಿಬಿಡಿ ಇಲ್ಲ, ಕೊನೆಯಲ್ಲಿ ದೇವರ ಸ್ಮರಣೆ ಮಾಡಿದರೆ ಸಾಕು. ಮತ್ತೆ ನೀವು ಜೀವನದಲ್ಲಿ ಏನು ಮಾಡಿದ್ರು ಕೊನೆಯ ಒಂದು ಕ್ಷಣ ದೇವರ ಸ್ಮರಣೆ ಮಾಡಿಬಿಟ್ರೆ ನಿಮಗೆ ಮತ್ತೆ ನರಕಕ್ಕೆ ಹೋಗುವ ಪ್ರಮೇಯವೇ ಇಲ್ಲ. ನೇರವಾಗಿ ದೇವರ ಹತ್ರ ಹೋಗಿ ಬಿಡಬಹುದು, ಮೋಕ್ಷವನ್ನು ಪಡೆದು ಬಿಡಬಹುದು. ಆದರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಒಂದು ಸ್ವಾರಸ್ಯವಾದದ್ದು ನಾವು ಶಾಸ್ತ್ರದಲ್ಲೇ ನೋಡಿದರೆ, ಭೀಷ್ಮರು ನಾವು ಅವರ ಒಂದು 800 ವರ್ಷಗಳ ಆಯಸ್ಸು, ಅವರಿಗೆ ಬಹಳ ದೀರ್ಘ ಆಯಸ್ಸಿನವರು ಭೀಷ್ಮರು. ಅದಕ್ಕಿಂತ ಹಿಂದಿನ ಅವರು ಅಂತ ಹೇಳಿದರೆ ಪರಶುರಾಮ ದೇವರು, ಅವರು ತುಂಬ ಯುಗಗಳ ಪರ್ಯಂತ ಇದ್ದಂಥವರು. ಆ ಮಹಾಭಾರತದ ಪಾತ್ರಗಳಲ್ಲಿ ನೋಡಿದರೆ ಅತ್ಯಂತ ವಯಸ್ಸಾದಂತಹ ಕೆಲವು ವ್ಯಕ್ತಿಗಳಲ್ಲಿ, ಕೃಪಾಚಾರ್ಯರು ಇಂತಹ ಕೆಲವೇ ವ್ಯಕ್ತಿಗಳಲ್ಲಿ ಭೀಷ್ಮರು ಅತ್ಯಂತ ಆಯಸ್ಸು. ಉಳಿದವರಿಗೆಲ್ಲ 100, 150, 125 ವರ್ಷ ಅಷ್ಟೇ ಆಯಸ್ಸು. ಭೀಷ್ಮರಿಗೆ 800 ವರ್ಷದ ಆಯಸ್ಸು. ಸ್ವಾರಸ್ಯ ಅಂದರೆ ಅಷ್ಟರಲ್ಲಿ 500 ಚಿಲ್ಲರೆ ವರ್ಷ ಅವರು ಬರೇ ಅಧ್ಯಯನವನ್ನು ಮಾಡಿದ್ದಾರೆ. ಅಧ್ಯಯನವೇ, ಇಡೀ ಶಾಸ್ತ್ರಗಳನ್ನು, ಬೇರೆ ಬೇರೆ ರೀತಿಯ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ 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 ಬಹಳ ಸಾಧನೆ ಮಾಡಿದಂತಹ ವ್ಯಕ್ತಿ ಭೀಷ್ಮರು. ಅಂತ್ಯಕಾಲದಲ್ಲಿ ಉತ್ತರಾಯಣ ಕಾಲಕ್ಕಾಗಿ ಕಾಯ್ತಾ ಇದ್ದರು. ಆ ಸಂದರ್ಭದಲ್ಲಿ ಪಾಂಡವರಿಗೆಲ್ಲ ಉಪದೇಶವನ್ನು ಮಾಡ್ತಾರೆ. ಅದು ಮಹಾಭಾರತದ ಅನುಶಾಸನ ಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಅದರ ಉಲ್ಲೇಖ ಬರುತ್ತೆ. ಸಾಮಾನ್ಯ ಇಡೀ ಮಹಾಭಾರತದಲ್ಲಿ 1,00,000 ಶ್ಲೋಕ ಅಂತ ಆದರೆ ಸಾಮಾನ್ಯ ಒಂದು 30,000 ಶ್ಲೋಕಗಳಲ್ಲಿ ಭೀಷ್ಮರ ಉಪದೇಶ ಬಂದಿದೆ. ಬಹಳ
ಧರ್ಮ ಸೂಕ್ಷ್ಮಗಳನ್ನು, ಅತ್ಯದ್ಭುತವಾದ ಉಪದೇಶಗಳನ್ನು ಭೀಷ್ಮರು ಕೊಡ್ತಾರೆ. ಸ್ವಾರಸ್ಯ ಅಂದರೆ, ಈ ಉಪದೇಶ ಮಾಡ್ತಾ ಇರುವ ಸಂದರ್ಭದಲ್ಲಿ ಕೃಷ್ಣ ಇದ್ದಾನೆ, ಎದುರಿನಲ್ಲಿ ಕೂತಿದ್ದಾನೆ. ಅವರಿಗೆ ಪಾಠ ಮಾಡಿದಂತಹ ಪರಶುರಾಮ ದೇವರಿದ್ದಾರೆ, ವೇದವ್ಯಾಸರಿದ್ದಾರೆ. ಭಗವಂತ 3 ರೂಪದಿಂದ ಭೀಷ್ಮರ ಎದುರಿನಲ್ಲಿ ಕೂತ್ಕೊಂಡಿದ್ದಾರೆ. ಭೀಷ್ಮರು ಭಗವಂತನ ಬಗ್ಗೆಯೇ ಉಪದೇಶ ಕೊಡ್ತಾ ಇರುವಂಥದ್ದು. ನಾವೆಲ್ಲ ಈಗ ನಿತ್ಯ ಪಾರಾಯಣ ಮಾಡ್ತೇವಲ್ಲ ವಿಷ್ಣು ಸಹಸ್ರನಾಮ, ಅವನು ಕೇಳ್ತಾನೆ, ಕೋ ಧರ್ಮ ಧರ್ಮಾಣಾಂ ಭವತಃ ಪರಮೋ ಮತಃ ಅಂತ. ಯಾವುದು ಉತ್ತಮವಾದ ಧರ್ಮ ಅಂತ ಕೇಳಿದಾಗ, ಪರಮಧರ್ಮ ಅಂದರೆ ವಿಷ್ಣು ಸಹಸ್ರನಾಮ, ಭಗವಂತನ ನಾಮ ಸ್ಮರಣೆಯನ್ನು ಮಾಡ್ತಾ ಅವನ ಆರಾಧನೆ ಮಾಡೋದು ಪರಮಧರ್ಮ ಅಂತ ಹೇಳಿ ಧರ್ಮ ಸೂಕ್ಷ್ಮವನ್ನು ಹೇಳಿ ಭಗವಂತನ 1000 ನಾಮಗಳ ಚಿಂತನೆಯನ್ನು ಮಾಡಿದ್ದಾರೆ ಭೀಷ್ಮರು. ಸ್ವಾರಸ್ಯ ಅಂತ ಹೇಳಿದರೆ, ಇಷ್ಟೆಲ್ಲ ಆಗಿ ಇವರೆಲ್ಲರೂ ಎದುರಿನಲ್ಲಿ ಇರುವಾಗಲೇ ಪ್ರಾಣತ್ಯಾಗವನ್ನು ಮಾಡಿದರು. ಆದರೆ ಪ್ರಾಣತ್ಯಾಗವನ್ನು ಮಾಡುವಾಗ ಯುದ್ಧಕ್ಕೆ ನೀನು ಯುದ್ಧ ಮಾಡಲಿಲ್ಲ ಅಂದರೆ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ಚಕ್ರವನ್ನು ಹಿಡ್ಕೊಂಡು ಬಂದ ಕೃಷ್ಣನ ನೆನಪಾಯ್ತೇ ವಿನಃ ಭಗವಂತ ಕೃಷ್ಣನ ನೆನಪು ಅವರಿಗೆ ಆಗಲಿಲ್ಲ. ಇದು ಸ್ವಾರಸ್ಯ. ನಾವು ಅಂತಕಾಲೇ ವಿಶೇಷತಃ, ಅಂತಕಾಲದಲ್ಲಿ ದೇವರ ಸ್ಮರಣೆ ಮಾಡಿದರೆ ಸಾಕು, ಇಲ್ಲ. ಅಷ್ಟು ಸಂಸ್ಕಾರ ಇದ್ದರೂ ಸಹಿತ ಅವರ ಸಂಸ್ಕಾರದಲ್ಲಿ ಪ್ರಧಾನ ಸಂಸ್ಕಾರ ಯಾವುದು ಆಯಿತು ಅಂತ ಹೇಳಿದರೆ ಯುದ್ಧ ಆಯಿತು. ಯುದ್ಧದ ಬಗ್ಗೆಯೇ ಅವರಿಗೆ ವಿಶೇಷವಾದ ಗಮನ ಇತ್ತು. ಹಾಗಾಗಿ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಅವನನ್ನು ಪ್ರೇರೇಪಣೆ ಮಾಡಿದ ಕೃಷ್ಣನ ನೆನಪಾಯಿತು. ಕೃಷ್ಣನೇ, ಆದರೆ ಭಗವಂತನಾಗಿ ಅವನ ನೆನಪಾಗಲಿಲ್ಲ. ಹಾಗಾದರೆ ನಮ್ಮ ಗತಿ ಏನು? ನಾವು ದಿನವಿಡೀ ಸಂಸಾರದಲ್ಲಿ ಮುಳುಗಿರುವಂಥವರು. ನಮ್ಮ ಗುರುಗಳು ವಿಶ್ವೇಶತೀರ್ಥರು ಯಾವಾಗಲೂ ಹೇಳ್ತಾ ಇದ್ರು, ನಮಗೆ ಇವತ್ತು ಬೆಳಗ್ಗಿಂದ ಸಾಯಂಕಾಲದ ಇವತ್ತು ಏನಾಯಿತು ಅಂತ ನಾವು ಕೇಳಿದರೆ, ನಮ್ಮಲ್ಲಿ ಯಾರಾದರೂ ಒಂದು ಇವತ್ತೇನಾಯಿತು, ನಾನು ಬೆಳಿಗ್ಗೆ ಎದ್ದೆ, ಹಲ್ಲು ತೊಳೆದೆ, ಅದನ್ನೆಲ್ಲ ಹೇಳುವುದಿಲ್ಲ ನಾವು. ಏನೋ ಒಂದು ಪ್ರಧಾನವಾದ ಘಟ್ಟ ಇದ್ದರೆ, ಒಂದು ಭಾರೀ ಸಂತೋಷ ಆದದ್ದು ಅಥವಾ ಭಾರೀ ದುಃಖ ಆದದ್ದು ಇದ್ದರೆ ಅದನ್ನು ಹೇಳ್ತೇವೆ. ಅದು ಮೊದಲು ನೆನಪಾಗುತ್ತೆ. ಮತ್ತೆ ವಿಚಾರ ಮಾಡಿದರೆ ಏನಾರು ಆಗಬಹುದು. ಇಲ್ಲದಿದ್ದರೆ ಇವತ್ತೇನು ಮಾಡಿದ್ದಿ ಕೇಳಿದರೆ ಯಾವುದು ಪ್ರಧಾನವಾಗಿ ನಮ್ಮ ಮೇಲೆ ಪ್ರಭಾವ ಬೀರಿದೆಯೋ ಆ ವಿಷಯವನ್ನು ಹೇಳ್ತೇವೆ. ಬೇಡ ಈ ಒಂದು ವಾರದಲ್ಲಿ ಏನಾಯಿತು ಕೇಳಿದರೆ, ಒಂದು ವಾರದಲ್ಲಿ ನಾವು ಪ್ರತಿದಿನ ಎಷ್ಟೆಷ್ಟು ಗಂಟೆಗೆ ಎದ್ದಿದ್ದೇವೆ, ಏನೇನಾಯಿತು ನೆನಪಿರುವುದಿಲ್ಲ. ಯಾವುದೋ ಒಂದು ತುಂಬ ನಮ್ಮಿಂದ ಒಳ್ಳೆಯ ಕೆಲಸ ಆಗಿದ್ದರೆ, ಅವ್ಯವಸ್ಥೆಗಳಾಗಿದ್ದರೆ ಅದು ನೆನಪಿಟ್ಕೊಳ್ತೇವೆ. ಹಾಗೆಯೇ ಒಂದು ತಿಂಗಳಲ್ಲಿ ಏನಾಯಿತು, ಹಾಗೆಯೇ ಒಂದು ವರ್ಷದಲ್ಲಿ ಏನಾಯಿತು ಲಿಸ್ಟ್ ಮಾಡಿ ಕೇಳಿದರೆ, ಒಂದು ವರ್ಷದಲ್ಲಿ ಏನೇನಾಯಿತು, ಎಷ್ಟೋ ವಿಷಯಗಳು ಭಟ್ಟಿ ಇಳಿದು ಹೋಗ್ತವೆ. ಪ್ರಧಾನವಾಗಿ ಒಂದು ವರ್ಷದಲ್ಲಿ ಆದ ಘಟನೆಗಳು ನಮ್ಮಲ್ಲಿ ನೆನಪಿಡುತ್ತವೆ. ಹಾಗೆಯೇ ನಮ್ಮ ಇಡೀ ಜೀವನದಲ್ಲಿ ಏನಾಯಿತು ಕೇಳಿದರೆ, ನಾವು ಯಾವುದನ್ನು ತುಂಬ ಮಾಡಿರ್ತೇವೆ, ಯಾವುದು ನಮಗೆ ತುಂಬ ಪ್ರಭಾವ ಬೀರಿರುತ್ತೆ, ಅದು ನಮ್ಮ ತಲೆಯಲ್ಲಿ ಉಳಿದಿರುವಂಥದ್ದು. ಹೊರತು ನಾವು ಯಾವಾಗ ಬೇಕೋ ಆವಾಗ ಯಾವುದರ ಸ್ಮರಣೆ ಬೇಕೋ ಆ ಸ್ಮರಣೆಯನ್ನು ನಮ್ಮಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನೇ ಹೇಳ್ತಾನೆ ಮುಂದೆ ಗೀತೆಯಲ್ಲಿ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು ಮತ್ತಸ್ಮೃತಿರ್ಜ್ಞಾನಂ ಅಪೋಹನಂಚ. ಯಾರಿಗೆ ಯಾವ ಸಮಯದಲ್ಲಿ ಸ್ಮರಣೆ ಬೇಕು, ವಿಸ್ಮರಣೆ ಬೇಕು, ಕೊಡುವವನು ನಾನೇ. ನಾವು ಭರತನ ಕಥೆಯನ್ನು ಕೇಳಿರಬಹುದು ನೀವು. ಭರತ ಚಕ್ರವರ್ತಿ ದೊಡ್ಡ ಸಾಧಕ. ಭರತ ಚಕ್ರವರ್ತಿ ಎಷ್ಟು ದೊಡ್ಡ ಸಾಧಕ ಅಂತ ಹೇಳಿದರೆ, ಒಳ್ಳೆ ರಾಜ್ಯಭಾರವನ್ನು ಮಾಡ್ತಾನೆ. ಕೊನೆಯಲ್ಲಿ ತಾನು ಇದನ್ನು ಮಾಡಬೇಕು, ವಾನಪ್ರಸ್ಥಾಶ್ರಮದಲ್ಲಿ ಇರಬೇಕು. ಎಲ್ಲವನ್ನು, ಇಡೀ ಚಕ್ರಾಧಿಪತಿ ಅವನು, ಎಲ್ಲವನ್ನೂ ತನ್ನ ಮಕ್ಕಳಿಗೆ ಬಿಟ್ಟುಕೊಟ್ಟು ಪರಮ ವೈರಾಗ್ಯದಿಂದ, ಎಲ್ಲಿವರೆಗೆ ಅಂದರೆ ಹೆಂಡತಿಯನ್ನು ಸಹಿತ ಬಿಟ್ಟು ಬರ್ತಾನೆ. ಇದ್ದರೆ ನನಗೆ ಮತ್ತೆ ಅನುರಾಗಗಳು ಬರಬಾರದು ಅಂತ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಿ ವಾನಪ್ರಸ್ಥಾಶ್ರಮದ ಮೂಲಕ ನಾನು ಸಾಧನೆ ಮಾಡಬೇಕು ಅಂತ ಹೋಗ್ತಾನೆ. ಸಾಧನೆ ಮಾಡ್ತಾ ಇರುವಾಗ ಒಂದು ಜಿಂಕೆ, ಗರ್ಭಿಣಿ ಜಿಂಕೆಯನ್ನು ನೋಡ್ತಾ ಇದ್ದಾನೆ. ಆ ಗರ್ಭಿಣಿ ಜಿಂಕೆಯನ್ನು ಒಂದು ಹುಲಿ ಆಕ್ರಮಣ ಮಾಡುತ್ತೆ. ಆ ಜಿಂಕೆ ಸಣ್ಣ ಮರಿ ಹಾಕಿ ಪ್ರಾಣತ್ಯಾಗ ಮಾಡುತ್ತೆ. ಆ ಮರಿಯನ್ನು ಕರ್ಕೊಂಡು ಬರ್ತಾನೆ. ಇದು ಒಂದು ನೆಪ. ಆ ಮರಿಯನ್ನು ಸಾಕುವುದು, ಅದರ ರಕ್ಷಣೆ, ಅದರಲ್ಲಿ ಆಸೆ, ಅವನು ಎಷ್ಟು ಮಾಡ್ತಾನೆ ಅಂತ ಹೇಳಿದರೆ, ಅನಂತರದಲ್ಲಿ ಪ್ರಾಣತ್ಯಾಗ ಮಾಡುವಾಗ ಅವನಿಗೆ ಆ ಜಿಂಕೆಯ ನೆನಪು ಬರುತ್ತೆ. ಅಯ್ಯೋ, ನಾನು ಸತ್ರೆ ಇನ್ನು ಆ ಜಿಂಕೆಗೆ ಯಾರು ಗತಿ? ದೊಡ್ಡ ಸಾಧಕ, ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಭಾರೀ ಸಾಧನೆಯನ್ನು ಮಾಡಿದ್ದಾನೆ. ಆದರೆ ಕೊನೆಯಲ್ಲಿ
ನಾನು ಸತ್ರೆ ಈ ಜಿಂಕೆಯ ಗತಿ ಏನು ಅಂತ ಯೋಚನೆ ಮಾಡ್ತಾನೆ. ಕೊನೆಗೆ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿಯೇ ಹುಡ್ತಾನೆ. ಆದರೆ ಅವನ ಸ್ವರೂಪ ಯೋಗ್ಯತೆ ಒಳ್ಳೆಯದಿತ್ತು. ಅವನು ಆ ಜಿಂಕೆಯಾಗಿದ್ದಾಗಲೂ ಪೂರ್ವಜನ್ಮದ ಸ್ಮರಣೆಯಿಂದ ಮತ್ತೆ ಸಾಧನೆಯನ್ನು ಮಾಡ್ತಾನೆ, ಮತ್ತೆ ಜಡಭರತನಾಗಿ ಹುಡ್ತಾನೆ, ಅಲ್ಲಿ ಸಾಧನೆಯನ್ನು ಮಾಡ್ತಾನೆ, ಅವನು ಉದ್ಧಾರ ಆದ, ಅದು ಬೇರೆ. ಆದರೆ ನಮ್ಮ ಗ್ರಹಚಾರ ಹೇಗುಂಟು ನಮಗೆ ಗೊತ್ತಿಲ್ಲ ಅಲ್ಲ. ಸಿಕ್ಕಂತಹ ಅವಕಾಶವನ್ನು ನಾವು ಕಳ್ಕೊಂಡ್ವಿ ಅಂತಾದರೆ ಅಂತಕಾಲದಲ್ಲಿ ದೇವರ ಸ್ಮರಣೆ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಧ್ಯಚ ಅಭ್ಯಾಸ ಯೋಗಯುಕ್ತೇನ ಚೇತಸ ಅನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತನೆ. ಅಭ್ಯಾಸ ಯೋಗಯುಕ್ತೇನ ಮತ್ತೆ 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 ಅಭ್ಯಾಸ ಮಾಡ್ತಾ 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 ಇದ್ದರೆ ನಮ್ಮ ಪುಣ್ಯದ ಅಂಶದಿಂದ ಕೊನೆಯ ಕಾಲದಲ್ಲಿ ನಮಗೆ ದೇವರ ಸ್ಮರಣೆ ಬರಬಹುದು. ಇಲ್ಲದಿದ್ದರೆ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೀವನದ ಯಶಸ್ಸಿನ ಗುಟ್ಟು ಎಲ್ಲಿರುವುದು? ಅಂತಕಾಲದಲ್ಲಿ ದೇವರ ಸ್ಮರಣೆಯಲ್ಲಿ. ಅದು ಹೇಗೆ ಬರುವುದು? ನಾವು ಎಷ್ಟು ಸಾಧ್ಯ ಉಂಟು ಮ್ಯಾಕ್ಸಿಮಮ್ ನಮ್ಮ ಜೀವನವನ್ನು ದೇವರ ಸ್ಮರಣೆಗೆ ಮೀಸಲಿಟ್ಟರೆ ಆಗ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬರುವ ಸಂಭವ ಇದೆ ಅಂತ ಹೇಳಿ ಆ ಭಗವಂತನ ರೂಪಗಳನ್ನು ಕವಿಂ ಪುರಾಣಂ ಅನುಶಾಸಿತಾರಂ, ಯಾವ ರೀತಿಯ ಭಗವಂತ ಅವನ ರೂಪವನ್ನು ಚಿಂತನೆ ಮಾಡಬೇಕು ಇದನ್ನೆಲ್ಲ ವರ್ಣನೆ ಮಾಡಿ ಕಾಲದ ಕೆಲವು ಪರಿಮಿತಿಗಳನ್ನು ಮತ್ತು ಭಗವಂತ ಕಾಲಾತೀತನಾಗಿ ಇರುವಂಥದ್ದು ಹೇಗೆ, ಮತ್ತು ಯಾವ ಕಾಲದಲ್ಲಿ ದೇಹತ್ಯಾಗ ಮಾಡಬೇಕು. ವಸ್ತುತಃ ಯಾವ ಕಾಲದಲ್ಲಿ ಅಂದರೆ ಉತ್ತರಾಯಣದಲ್ಲಿ ದೇಹತ್ಯಾಗವನ್ನು ಮಾಡುವುದು ವಿಶೇಷ ಅನ್ನುವಂತಹ ಮಾತು ಇಲ್ಲಿ ಕಾಣಿಸುತ್ತೆ. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ ಅಲ್ಲಿ ಉತ್ತರಾಯಣ ಕಾಲ ಅಲ್ಲ, ಅದರ ಅಭಿಮಾನಿ ದೇವತೆಗಳು. ಯಾಕೆಂದರೆ ಕೆಲವೊಮ್ಮೆ ಅವನು ಒಳ್ಳೆಯ ಸಾಧಕ ಆಗಿದ್ದರೆ ದಕ್ಷಿಣಾಯನದಲ್ಲಿ ಅವನು ಪ್ರಾಣತ್ಯಾಗವನ್ನು ಮಾಡಿದರೂ ಉದ್ಧಾರ ಆಗ್ತಾನೆ. ಪುಣ್ಯಕಾಲದಲ್ಲಿ ವಿಶೇಷ ಅನ್ನುವ ಅರ್ಥ ಮಾತ್ರ ಇರುವಂಥದ್ದು ಅಂತ ಅದರ ವಿವರಣೆಗಳನ್ನೆಲ್ಲ ಕೊಡ್ತಾರೆ. ಅದನ್ನೆಲ್ಲ ಕೃಷ್ಣ ಹೇಳಿ ಸಾಧಕನಾದವನು ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯ ಬಗ್ಗೆ ಒಂದು ವಿಶೇಷವಾದ ಬೆಳಕು ಚೆಲ್ತಾನೆ ಈ ಅಧ್ಯಾಯದಲ್ಲಿ. ಅದನ್ನು ಸ್ವಲ್ಪ ಅಂಶಗಳಿವೆ, ಅದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಗೀತೆಯ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿಯಾದಂತಹ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡೋಣ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ತು ಹೃತು. ಶ್ರೀಕೃಷ್ಣಾರ್ಪಣಮಸ್ತು.